ಹಾಯ್, ನನ್ನ ಹೆಸರು ವಿಶ್ವಜಿತ್. SSLC 2025-26 LBA ಕ್ವೆಶನ್ಸ್ನ ನಾವು ಚಾಪ್ಟರ್ ವೈಸ್ ಸಾಲ್ವ್ ಮಾಡೋಣ. ನಾನು 10th ಸ್ಟ್ಯಾಂಡರ್ಡ್ ಸೈನ್ಸ್ ಟೀಚರ್. ನಾನು ನನ್ನ ಸ್ಟೂಡೆಂಟ್ಸ್ಗೆ ಈ ಕ್ವೆಶನ್ ಆನ್ಸರ್ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಐ ಥಾಟ್ ಐ ಶುಡ್ ಶೇರ್ ಇಟ್ ವಿತ್ ಎವ್ರಿ ಒನ್ ಎಲ್ಸ್ ಆ್ಯಸ್ ವೆಲ್. ಸೊ ನಾವು ಚಾಪ್ಟರ್ ವೈಸ್ ಮಾಡೋಣ. ಈ ವಿಡಿಯೋದಲ್ಲಿ ನೀವು LBA ಕ್ವೆಶನ್ಸ್ ಜೊತೆಯಲ್ಲಿ ಆ ಕ್ವೆಶನ್ಸ್ ರಿಲೇಟೆಡ್ ಹಿಂದೆ ಮುಂದೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ಕೂಡ ರಿವೈಸ್ ಮಾಡ್ತಾ ಹೋಗೋಣ. ಸೊ ದ್ಯಾಟ್ ಅಟ್ ದ ಎಂಡ್ ಆಫ್ ದ ಚಾಪ್ಟರ್ ಆಲ್ ದ LBA ಕ್ವೆಶನ್ಸ್ ಕೂಡ ನೀವು ಸಾಲ್ವ್ ಮಾಡಿರ್ಬೋದು. ಇದ್ರ ಜೊತೆಯಲ್ಲಿ ಲೈಕ್ ಅ ರಿವಿಷನ್ ಆಫ್ ದ ಹೋಲ್ ಚಾಪ್ಟರ್ ಆಲ್ಸೋ ಆಗುತ್ತೆ. ಸೊ ಅದರಿಂದ ನಾವು ಪರ್ ಚಾಪ್ಟರ್ ಅಥವಾ ಪರ್ ಕ್ವೆಶನ್ಸ್ಗೆ ನಾವು ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಓದ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಇಸ್ an example of chemical change among the following. ಇದರಲ್ಲಿ ಕೆಮಿಕಲ್ ಚೇಂಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಡೆಸಲ್ಯೂಷನ್ ಆಫ್ ಸಾಲ್ಟ್ ಇನ್ ವಾಟರ್, ಟೇರಿಂಗ್ ಆಫ್ ಪೇಪರ್, ಬಾಯ್ಲಿಂಗ್ ಆಫ್ ವಾಟರ್ ಅಥವಾ ರಸ್ಟಿಂಗ್ ಆಫ್ ಐರನ್. ಇದರಲ್ಲಿ ಕೆಮಿಕಲ್ ಚೇಂಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾವು ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ನಾವು ಕೆಮಿಕಲ್ ಚೇಂಜ್ ಅಂದರೆ ಅದಕ್ಕೆ ಪ್ರೂಫ್ ಏನು ಅನ್ನೋದನ್ನ ನಾವು ಒಂದು ಸರಿ ರಿವೈಸ್ ಮಾಡೋಣ. ಸೊ ಯಾವುದಾದ್ರೂ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಇನ್ ಕೇಸ್ ಮಟೀರಿಯಲ್ ಕಲರ್ ಚೇಂಜ್ ಆದರೆ ಅಥವಾ ಚೇಂಜ್ ಆಫ್ ಸ್ಟೇಟ್ ಆದರೆ, ಆ್ಯಸ್ ಇನ್ ಸಾಲಿಡಿಂದ ಲಿಕ್ವಿಡ್, ಲಿಕ್ವಿಡಿಂದ ಗ್ಯಾಸ್, ಈ ಥರ ಸ್ಟೇಟ್ ಚೇಂಜ್ ಆದರೆ ಅಥವಾ ಟೆಂಪ್ರೇಚರ್ ಚೇಂಜ್ ಆದರೆ ಅಥವಾ ಗ್ಯಾಸ್ ಎವಾಲ್ವ್ ಆದರೆ, ಗ್ಯಾಸ್ ರಿಲೀಸ್ ಆದರೆ, ದೀಸ್ 4 ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಪ್ರೂಫ್ ದಟ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದಕ್ಕೆ. ಸೊ ಹಾಗಾದರೆ ಈ ಆಪ್ಷನ್ಸ್ನಲ್ಲಿ ರಸ್ಟಿಂಗ್ ಆಫ್ ಐರನ್ ಇಸ್ ದ ಆನ್ಸರ್. ಯಾಕಂದರೆ ಬೇರೆ 3 ಆಪ್ಷನ್ಸ್ನಲ್ಲಿ ಆ ಕೆಮಿಕಲ್ ಚೇಂಜಸ್ ಆಗ್ತಾ ಇಲ್ಲ. ನೆಕ್ಸ್ಟ್, ದಿಸ್ ಇಸ್ ನಾಟ್ ಅ ಪ್ರಾಪರ್ಟಿ ಆಫ್ ದ ಕೆಮಿಕಲ್ ರಿಯಾಕ್ಷನ್. ನಾವು ಈ ಕ್ವೆಶನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವಾಟ್ ಸ್ಟೂಡೆಂಟ್ಸ್ ಡೂ ಇಸ್ ಇಮಿಡಿಯೇಟ್ಲಿ ಕೆಮಿಕಲ್ ರಿಯಾಕ್ಷನ್ ಪ್ರಾಪರ್ಟಿ ಓಕೆ ಚೇಂಜ್ ಆಫ್ ಕಲರ್ ಅಂತ ಹೇಳಿ ಗೊತ್ತಿರುತ್ತೆ ಆನ್ಸರ್, ಸೊ ಇದನ್ನ ಟಿಕ್ ಮಾಡಿಬಿಡ್ತಾರೆ. ಬಟ್ ಅವ್ರು ಏನು ಕೇಳ್ತಾರೆ, ವಿಚ್ ಇಸ್ ನಾಟ್ ಅ ಪ್ರಾಪರ್ಟಿ ಅಂತ ಕೇಳ್ತಾ ಇದ್ದಾರೆ. ಸೊ this is why we have to read question 2 times at least. So it is my suggestion. So ಈ 4 ಆಪ್ಷನ್ಸ್ನಲ್ಲಿ ರಿಲೀಸ್ ಆಫ್ ಹೀಟ್, ಗ್ಯಾಸ್ ಮತ್ತು ಚೇಂಜ್ ಆಫ್ ಕಲರ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಚೇಂಜ್ ಆಫ್ ಶೇಪ್ ಕೂಡ ಅಂತ ನಾವು ಕಲ್ತಿಲ್ಲ. ಸೊ ಚೇಂಜ್ ಆಫ್ ಶೇಪ್ ಇಸ್ ದ ಆನ್ಸರ್. ನಾವು ಥರ್ಡ್ ಕ್ವೆಶನ್, ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ರಿಯಾಕ್ಷನ್. ಇದಕ್ಕೆ ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಸೊ ಇದು ರಸ್ಟ್ ಆ್ಯಂಡ್ ದಿಸ್ ಇಸ್ ಅಲ್ಯೂಮಿನಿಯಂ. ರಸ್ಟ್ ಮತ್ತು ಅಲ್ಯೂಮಿನಿಯಂಗೆ ನಾವು ಹೀಟ್ ಕೊಟ್ಟಾಗ ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಐರನ್ ನಮಗೆ ಫಾರ್ಮ್ ಆಗುತ್ತೆ. ಯಾಕೆ ಈ ರಿಯಾಕ್ಷನ್ ಇಂಪಾರ್ಟೆಂಟ್ ಅಂದರೆ ರೈಲ್ವೆ ಟ್ರ್ಯಾಕ್ಸ್ನಲ್ಲಿ ಇನ್ ಕೇಸ್ ಕ್ರ್ಯಾಕ್ ಆದರೆ ಅಥವಾ ಯಾವುದಾದ್ರೂ ಮಷೀನ್ ಪಾರ್ಟ್ಸ್ನಲ್ಲಿ ಸ್ಮಾಲ್ ಕ್ರ್ಯಾಕ್ಸ್ ಆದರೆ ಆ ಕ್ರ್ಯಾಕ್ಸ್ನ ಫಿಲ್ ಮಾಡೋದಕ್ಕೆ ಈ ರಿಯಾಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಸೊ ಹೇಗೆ ಅಂದರೆ ದಿಸ್ ರಿಯಾಕ್ಷನ್ ಈಸ್ ಅ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ದಟ್ ಮೀನ್ಸ್ ಈ ರಿಯಾಕ್ಷನಲ್ಲಿ ಭಾಳಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ಡ್ ಇಸ್ ಸೋ ಹೈ ದಟ್ ಈ ಐರನ್ ಕೂಡ ಮೆಲ್ಟ್ ಆಗಿಬಿಡುತ್ತೆ. ಸೊ the state is changing here. So state change ಆಗಿರೋದ್ರಿಂದ this liquid metal will fill the gap. ಆ ಗ್ಯಾಪ್ ಫಿಲ್ ಮಾಡಿ ಆ ಕ್ರ್ಯಾಕ್ಸ್ನ ಕವರ್ ಮಾಡುತ್ತೆ. ಸೊ ದಿಸ್ ಇಸ್ ಥರ್ಮಿಟ್ ರಿಯಾಕ್ಷನ್. ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್. ನಾವು ಕ್ವೆಶನ್ ಏನು ಕೇಳಿದ್ದಾರೆ, ದ ಅಬವ್ ಕೆಮಿಕಲ್ ರಿಯಾಕ್ಷನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯಾವ ಥರದ ರಿಯಾಕ್ಷನ್, ಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ವಿಕ್ಲಿ ನಾವು ಎಲ್ಲ ಬೇರೆ ಬೇರೆ ಥರದ್ದು ರಿಯಾಕ್ಷನ್ಸ್ನ ನಾವು ಒಂದ್ಸರಿ ನೋಡಿಬಿಡೋಣ. ಸೊ ಒಂದು ಕಾಂಬಿನೇಷನ್ ರಿಯಾಕ್ಷನ್. ಸೊ ನಮಗೆ ಗೊತ್ತಿರೋ ಹಾಗೆ ಆ್ಯರೋ ಮಾರ್ಕ್ ಲೆಫ್ಟ್ ಸೈಡ್ನಲ್ಲಿರೋದೆಲ್ಲ ರಿಯಾಕ್ಟೆಂಟ್ಸ್, ರೈಟ್ ಸೈಡ್ನಲ್ಲಿರೋದೆಲ್ಲ ಪ್ರಾಡಕ್ಟ್ಸ್. ಸೊ ಅ ಸಿಂಗಲ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ಫ್ರಮ್ 2 or more ರಿಯಾಕ್ಟೆಂಟ್ಸ್. 2 or more ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆದರೆ ದಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. ಸಿ ಈ ಎಲ್ಲ ರಿಯಾಕ್ಷನ್ಸ್ ನಮಗೆ ಗೊತ್ತು, ಬಟ್ ಸ್ಟೂಡೆಂಟ್ಸ್ ಶುಡ್ ಆಲ್ಸೋ ಪ್ರಾಕ್ಟಿಸ್ 1 ಎಕ್ಸಾಂಪಲ್ ಫಾರ್ ಈಚ್ ಆಫ್ ಇಟ್. ಬಿಕಾಸ್ ಇವಾಗ ಒಂದು ಚಾಪ್ಟರ್ನಲ್ಲಿ 2 marks ಕ್ವೆಶನ್ ಕೇಳಿದಾಗ ಡೆಫಿನೇಷನ್ ಜೊತೆಲಿ ಕೆಲವೊಂದು ಸರಿ ಎಕ್ಸಾಂಪಲ್ ಕೂಡ ಕೇಳ್ತಾ ಇದ್ದಾರೆ. 1 ಎಕ್ಸಾಂಪಲ್ ಕಲೀರಿ. ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಐಡೆಂಟಿಫೈ. ಕೆಲವೊಂದು ಸರಿ ಅವರು ಈಕ್ವೇಷನ್ ಕೊಟ್ಬಿಟ್ಟು ದೇ ಆರ್ ಆಸ್ಕಿಂಗ್ ಐಡೆಂಟಿಫೈ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಟ್ ಈಸ್. ಸೊ ಅದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್. ನಾವು ಡಿಕಂಪೋಸಿಷನ್ ಅಂದರೆ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಟು ಗಿವ್ 2 or more ಪ್ರಾಡಕ್ಟ್. ಒಂದು ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಆಗಿ 2 ಅಥವಾ 3 ಪ್ರಾಡಕ್ಟ್ಸ್ ಕೊಡ್ತಾ ಇದೆ. ಆದರೆ ಇದರಲ್ಲಿ 3 types ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಇದೆ: ಥರ್ಮಲ್, ಎಲೆಕ್ಟ್ರಾಲಿಟಿಕ್, ಫೋಟೋಕೆಮಿಕಲ್. ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಡಿಕಂಪೋಸಿಷನ್ ಆಗಬೇಕಾದ್ರೆ ಹೀಟ್ ಯೂಸ್ ಮಾಡಿ ಡಿಕಂಪೋಸ್ ಆದರೆ
ದಟ್ ಈಸ್ ಥರ್ಮಲ್ ಡಿಕಂಪೋಸಿಷನ್. ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದ್ರಿಂದ ಡಿಕಂಪೋಸಿಷನ್ ಆದರೆ ದಟ್ ಈಸ್ ಎಲೆಕ್ಟ್ರಾಲಿಟಿಕ್ ಡಿಕಂಪೋಸಿಷನ್. ಇದಕ್ಕೆ ಎಕ್ಸಾಂಪಲ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಇದ್ರ ಬಗ್ಗೆ ನಾವು ಆಮೇಲೆ ಡೀಟೇಲ್ಡಾಗಿ ಕಲಿಯೋಣ. ಫೋಟೋಕೆಮಿಕಲ್ ರಿಯಾಕ್ಷನ್ ಅಂದರೆ ಸನ್ಲೈಟ್ ಅಥವಾ ಲೈಟ್ ಎನರ್ಜಿ ಯೂಸ್ ಮಾಡಿ ಡಿಕಂಪೋಸ್ ಆದರೆ ದಟ್ ಈಸ್ ಫೋಟೋಕೆಮಿಕಲ್ ರಿಯಾಕ್ಷನ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಸೊ ಆಲ್ ತ್ರೀ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಡಿಕಂಪೋಸಿಷನ್ ಮೇಲೆ ಅವರು LBAದಲ್ಲಿ ಬಹಳಷ್ಟು ಕ್ವೆಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಸೊ ಮೈ ಒಪಿನಿಯನ್ ಇಸ್ ಡಿಕಂಪೋಸಿಷನ್ ಮೇಲೆ ಒಂದು ಕ್ವೆಶನ್ ಬರ್ಬೋದು ಅಂತ. ನೆಕ್ಸ್ಟ್, ಡಿಸ್ಪ್ಲೇಸ್ಮೆಂಟ್. ಅ ರಿಯಾಕ್ಷನ್ ಇನ್ ವಿಚ್ more reactive metal displaces less reactive element. ಸೊ ಈ ರಿಯಾಕ್ಷನ್ನಲ್ಲಿ ಕಾಪರ್ ಮತ್ತು ಜಿಂಕ್ ಇದೆ. ಇದರಲ್ಲಿ ಜಿಂಕ್ ಜಾಸ್ತಿ ರಿಯಾಕ್ಟಿವ್ ಮೆಟಲ್. ಸೊ ಮೋರ್ ರಿಯಾಕ್ಟಿವ್ ಮೆಟಲ್ ವಿಲ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಸೊ ಈ ಮೆಟಲ್ ಪ್ಲೇಸ್ ಚೇಂಜ್ ಮಾಡಿದೆ, ಸೊ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ದಟ್ ಈಸ್ ವೈ ಇಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ರಿಯಾಕ್ಷನ್ ಇನ್ ವಿಚ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅನ್ನೋದು ಕೀವರ್ಡ್ ಇದರಲ್ಲಿ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ಮೇಲೆ ಕೂಡ ಬಹಳಷ್ಟು ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಇಂಪಾರ್ಟೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಮೇಲೆ ಬಹಳಷ್ಟು ಬೇರೆ ಈಕ್ವೇಷನ್ಸ್ನ ಅಯಾನ್ ಫಾರ್ಮೇಷನ್ ಕೂಡ ನಾವು ಪ್ರಾಕ್ಟೀಸ್ ಮಾಡೋಣ ಲೇಟರ್ ಇನ್ ದ ವಿಡಿಯೋ. So this is an example, but exchange of ion is what you have to write. Next is redox reaction. Reaction in which both oxidation and reduction takes place simultaneously. Simultaneously means at the same time. So one more type of question that they are asking is, so ಒಂದು equation ಕೊಟ್ಟು ಇದರಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಯಾವುದಾಗ್ತಾ ಇದೆ ಅನ್ನೋದನ್ನ ನೀವು ಪಾಯಿಂಟ್ ಔಟ್ ಮಾಡಬೇಕು. ಇಲ್ಲಿ ಕಾಪರ್ ಆಕ್ಸೈಡ್ ಆಕ್ಸಿಜನ್ ಲೂಸ್ ಮಾಡ್ತಾ ಇದೆ, ಸೊ ಇಟ್ ಈಸ್ ರಿಡಕ್ಷನ್. ಇಲ್ಲಿ ಹೈಡ್ರೋಜನ್ ವಾಟರ್ ಗೇನ್ ಮಾಡ್ತಾ ಇದೆ, ಸೊ ಇಟ್ ಈಸ್ ಆಕ್ಸಿಡೇಷನ್. ಸೊ ಓನ್ಲಿ ಆಕ್ಸಿಡೇಷನ್ ಆದರೆ ಆಕ್ಸಿಡೇಷನ್ ರಿಯಾಕ್ಷನ್, ಓನ್ಲಿ ರಿಡಕ್ಷನ್ ಆದರೆ ರಿಡಕ್ಷನ್ ರಿಯಾಕ್ಷನ್, ಎರಡು ಆದರೆ ರೆಡಾಕ್ಸ್ ರಿಯಾಕ್ಷನ್. ಸೊ ದೀಸ್ ಆರ್ definitions and examples. Cool. Let's come back to the question paper. So ಇದರಲ್ಲಿ where is the question? Cool, here. So ಈ ರಿಯಾಕ್ಷನ್ನಲ್ಲಿ ಅಲ್ಯೂಮಿನಿಯಂ ಆ್ಯಂಡ್ ಐರನ್ ಒಂದೊಂದು ಮೆಟಲ್ ರಿಪ್ಲೇಸ್, ಆ ಮೆಟಲ್ ಪ್ಲೇಸ್ನಲ್ಲಿ ಇದು ಬರ್ತಾ ಇದೆ. ಸೊ ಇಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದೆನ್ ನೆಕ್ಸ್ಟ್ ಪಾರ್ಟ್, among the following reactants other than exchange ions. Cool. So which of it is exchanging of ion? So ನಾವು ಇವಾಗ ತಾನೇ ನೋಡಿರೋ ಹಾಗೆ BaCl2 and Na2SO4. ಸೊ ಈ ಕಾಂಬಿನೇಷನ್ ಆಫ್ ರಿಯಾಕ್ಷನ್ ಇದರಲ್ಲಿ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತಾ ಇದೆ. ನೆಕ್ಸ್ಟ್, ಎವಲ್ಯೂಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇನ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಇದು ಯಾವ್ದು ಎಕ್ಸಾಂಪಲ್? ಡಿಕಂಪೋಸಿಷನ್, ಇವಾಗ ತಾನೇ ನೋಡಿದ್ದೀವಿ. ನೆಕ್ಸ್ಟ್, ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ರಿಯಾಕ್ಟೆಂಟ್ ಎಕ್ಸ್ಚೇಂಜ್ ಅಯಾನ್ಸ್ ಮ್ಯೂಚುವಲಿ. ಅಗೇನ್ ಅದನ್ನೇ ಕೇಳಿದ್ದಾರೆ. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಈಸ್ CuO, ಕಾಪರ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ರಿಯಾಕ್ಟ್ ಆದಾಗ, ಸೊ ಕಾಪರ್ ಆ್ಯಂಡ್ ವಾಟರ್ ವಿಲ್ ಫಾರ್ಮ್. ನಾವು ಇದರಲ್ಲಿ ದ ರಿಯಾಕ್ಟೆಂಟ್ಸ್ ದಟ್ ಅಂಡರ್ಗೋ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲೂ ಕೂಡ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಆಕ್ಸಿಡೇಷನ್ ರಿಡಕ್ಷನ್ ಏನಾಗಿದೆ ಅನ್ನೋದು ಕಾನ್ಸೆಪ್ಟ್ ಗೊತ್ತಿದೆ, ಆದರೆ ಹರಿನಲ್ಲಿ ರಾಂಗ್ ಗೊತ್ತಿದ್ರೂ ರಾಂಗ್ ಕ್ವೆಶನ್ ಟಿಕ್ ಮಾಡ್ತಾರೆ. ಹಾಗೆ ಆಕ್ಸಿಡೇಷನ್ ರಿಡಕ್ಷನ್ ಕೇಳಿದಾರಲ್ಲ, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರೆಸ್ಪೆಕ್ಟಿವ್ಲಿ ಕೇಳಿದ್ದಾರೆ. ದಟ್ ಮೀನ್ಸ್ ಫಸ್ಟ್ ಯಾವ್ದು ಆಕ್ಸಿಡೇಷನ್ ಆಗಿದೆ ಅದನ್ನು ಬರಿಬೇಕು, ನೆಕ್ಸ್ಟ್ ರಿಡಕ್ಷನ್ ಯಾವುದಾಗಿದೆ ಅದನ್ನು ಬರಿಬೇಕು. ಇಲ್ಲಿ ಹೈಡ್ರೋಜನ್ಗೆ ಆಕ್ಸಿಜನ್ ಆ್ಯಡ್ ಆಗಿರೋದ್ರಿಂದ ದಿಸ್ ಇಸ್ ಆಕ್ಸಿಡೇಷನ್. ಸೊ ಫಸ್ಟ್ ಆಕ್ಸಿಡೇಷನ್, ದೆನ್ ಯು ಹ್ಯಾವ್ ಟು ರೈಟ್ ರಿಡಕ್ಷನ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಅ ಹರಿ ಎ ಆಪ್ಷನ್ ಟಿಕ್ ಮಾಡ್ತಾರೆ. ಆ್ಯಂಡ್ ಲೈಕ್ ದ ಆನ್ಸರ್ ಇಸ್ ಸೇಮ್ ಬಟ್ ದ ಸೀಕ್ವೆನ್ಸ್ ಇಸ್ ಡಿಫ್ರೆಂಟ್. ಸೊ ರೀಡ್ ದ ಕ್ವೆಶನ್ ಕೇರ್ಫುಲಿ. The next part is silver nitrate turns grey in the presence of sunlight. Now this is an important question. So ನಮಗೆ ಗೊತ್ತಿರೋ ಹಾಗೆ ಎರಡು ಟೆಕ್ಸ್ಟ್ ಬುಕ್ನಲ್ಲಿ ಎರಡು ಡಿಕಂಪೋಸಿಷನ್ ಕೊಟ್ಟಿದ್ದಾರೆ, ವಿಚ್ ಡಿಕಂಪೋಸಸ್ ಬೈ ಸನ್ಲೈಟ್. ವೈಟ್ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ. ಸೊ ಸಿಲ್ವರ್ ಕ್ಲೋರೈಡ್ AgCl ಇಟ್ ಈಸ್ ವೈಟ್ ಕಲರ್, ಆದರೆ ಡಿಕಂಪೋಸಿಷನ್ ಆದಮೇಲೆ ಇಟ್ ವಿಲ್ ಟರ್ನ್ ಇನ್ ಟು ಗ್ರೇ. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಡಿಕಂಪೋಸಿಷನ್ ಆದಮೇಲೆ ನಮಗೆ ಸಿಲ್ವರ್ ಮತ್ತು ಕ್ಲೋರಿನ್ ಸಿಗುತ್ತೆ. ಸಿಮಿಲರ್ಲಿ ನಮಗೆ ಇಲ್ಲಿ ಸಿಲ್ವರ್ ಕ್ಲೋರೈಡ್ ಥರ ಇಲ್ಲಿ ಸಿಲ್ವರ್ ಬ್ರೋಮೈಡ್ ಯೂಸ್ ಮಾಡಿದರೂ ಕೂಡ ನಮಗೆ ಸಿಲ್ವರ್ ಸೆಪರೇಟ್ ಆಗುತ್ತೆ, ಬ್ರೋಮಿನ್ ಗ್ಯಾಸ್ ಇಸ್ ಲಿಬರೇಟೆಡ್. ನಾವು ದೀಸ್ ಟು ಎಕ್ಸಾಂಪಲ್ಸ್ ಆರ್ ಇಂಪಾರ್ಟೆಂಟ್. ಇದು ಈ LBAದಲ್ಲಿ ರಿಪೀಟೆಡ್ಲಿ ಕೇಳಿದ್ದಾರೆ. ಒನ್ ಮೋರ್ ಪಾಯಿಂಟ್ ರಿಗಾರ್ಡಿಂಗ್ ದಿಸ್ ಇಸ್, ಇಟ್ ಈಸ್ ಯೂಸ್ಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಇದು ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಸ್ಪೆಸಿಫಿಕ್ ಲೈನ್ನಲ್ಲಿದೆ. ಸೊ ರಿಮೆಂಬರ್ ದಿಸ್ ಆಲ್ಸೋ.
ಸೊ ಇನ್ನೊಂದು ಡಿಕಂಪೋಸಿಷನ್ ಆಗಬೇಕಂದ್ರೆ 3 ಥಿಂಗ್ಸಿಂದ ಆಗ್ಬೋದು. ಐದರ್ ಹೀಟಿಂದ ಡಿಕಂಪೋಸಿಷನ್, ಲೈಟ್ ಅಥವಾ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದ್ರಿಂದ ಡಿಕಂಪೋಸಿಷನ್. ಇದು ಒನ್ ಆಫ್ ದ ಮಾಡೆಲ್ ಪೇಪರ್ಸ್ನಲ್ಲಿ ಆ್ಯಸ್ ಅ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ರು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಡಿಕಂಪೋಸಿಷನ್ ಅಂತ. ಸೊ ಈ 3 ಥಿಂಗ್ಸಿಂದ ಡಿಕಂಪೋಸಿಷನ್ ಆಗುತ್ತೆ. ಕೂಲ್. ಲೆಟ್ಸ್ ಕಮ್ ಬ್ಯಾಕ್ ಟು ದ ಕ್ವೆಶನ್. ಸೊ ಸಿಲ್ವರ್ ನೈಟ್ರೇಟ್ ಟರ್ನ್ಸ್ ಗ್ರೇ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬಿಕಾಸ್ ಸಿಲ್ವರ್ ಕ್ಲೋರೈಡ್ decomposes to form silver. So silver decompose ಆಗಿ ಸಿಲ್ವರ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಾವು the ratio of hydrogen and oxygen gas released in electrolysis of water. ಸೊ ಇಲ್ಲೂ ಕೂಡ ನಮಗೆ 1:2 ಅಂತ ಗೊತ್ತಿದೆ. ಯಾಕಂದರೆ water molecule is H2O. So there are 2 hydrogens, 1 oxygen. Every time H2O molecule is split, ನಮಗೆ 2 ಹೈಡ್ರೋಜನ್ 1 ಆಕ್ಸಿಜನ್ ಮಾಲಿಕ್ಯೂಲ್ ಸಿಗುತ್ತೆ. ಸೊ ನಾವು 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬ್ರೇಕ್ ಆದಾಗ ನಮಗೆ 20 ಹೈಡ್ರೋಜನ್ಸ್ ಆ್ಯಂಡ್ 10 ಆಕ್ಸಿಜನ್ ಸಿಗುತ್ತೆ. ಸೊ ಯಾವಾಗಲೂ ಅದು 2:1 ರೇಷಿಯೋದಲ್ಲಿ ಇರುತ್ತೆ. ಸೊ ಇದು 1:2ನ 2:1ನ ಕನ್ಫ್ಯೂಸ್ ಆಗಬಾರ್ದು. ಸೊ ನಾವು ಕ್ವೆಶನ್ ಅಬ್ಸರ್ವ್ ಮಾಡಬೇಕು. ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಹೈಡ್ರೋಜನ್ ದೆನ್ ಆಕ್ಸಿಜನ್. ಸೊ ಹೈಡ್ರೋಜನ್ ಈಸ್ ಆಲ್ವೇಸ್ ಡಬಲ್, ಆಕ್ಸಿಜನ್ ಈಸ್ ಆಲ್ವೇಸ್ half of it. So idರಲ್ಲಿ C is the option. Hydrogen is 2 and oxygen is 1. So be very careful. Now conversion of vegetable waste into compost is an example for. So vegetable ಕೊಳಿಯೋದು what is it an example for ಅಂತ ಕೇಳ್ತಾ ಇದ್ದಾರೆ. Now the continuation is here. Okay. So that is what type of reaction, exothermic, redox, what type of reaction anta. So it is endothermic reaction. Adre let's learn the concept first. Okay, so ನಾವು ಬೇರೆ ತರದ್ದು ಈಕ್ವೇಷನ್ಸ್ ರಿಯಾಕ್ಷನ್ಸ್ ನೋಡಿದ್ವಿ. ಅದರಲ್ಲಿ 2 ಇದೆ, ಒಂದು ಎಕ್ಸೋಥರ್ಮಿಕ್, ಇನ್ನೊಂದು ಎಂಡೋಥರ್ಮಿಕ್ ಅಂತ. ಸೊ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಲಿಬರೇಟೆಡ್. ರಿಯಾಕ್ಷನ್ ಆಗಬೇಕಾದ್ರೆ ಹೀಟ್ ರಿಲೀಸ್ ಆದರೆ ದಟ್ ಈಸ್ ಎಕ್ಸೋಥರ್ಮಿಕ್. ಹೀಟ್ ಯೂಸ್ ಮಾಡಿ ರಿಯಾಕ್ಷನ್ ಆದರೆ ದಟ್ ಈಸ್ ಎಂಡೋಥರ್ಮಿಕ್. ಸೊ ಈ LBAದಲ್ಲಿ ಮತ್ತು ಮಾಡೆಲ್ ಪೇಪರ್ಸ್ನಲ್ಲೂ ಕೂಡ ಬಹಳಷ್ಟು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಮೇಲೆ ಕ್ವೆಶನ್ಸ್ ಫ್ರೇಮ್ ಮಾಡಿದ್ದಾರೆ. ಸೊ ಆಲ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಒಂದು ಕಡೆ ಪ್ಲೇಸ್ ಮಾಡಿದ್ದೀನಿ. ಸೊ ಒಂದು ಕಂಬಷನ್ ರಿಯಾಕ್ಷನ್. ಸೊ ಕಂಬಷನ್ ಇಸ್ ಬರ್ನಿಂಗ್ ಆಫ್ ಸಮಥಿಂಗ್. ಸೊ CH4 ದಿಸ್ ಇಸ್ ಮೀಥೇನ್. ಸೊ ಬರ್ನಿಂಗ್ ಆಫ್ ಮೀಥೇನ್ ಅಂತ ಕೇಳ್ಬೋದು, ಅಥವಾ ಕಂಬಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಬರೀರಿ ಅಂತ ಹೇಳ್ಬೋದು. ದೆನ್ ಯು ಹ್ಯಾವ್ ಟು ರೈಟ್ ದಿಸ್ ಈಕ್ವೇಷನ್. ಹೀಟ್ ಇಸ್ ಲಿಬರೇಟೆಡ್, ಹೆನ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಫಾರ್ಮೇಷನ್ ಆಫ್ ಕ್ವಿಕ್ ಕ್ಲೈಮ್ ಆಯಿತಾ. ಸೊ ಇದು ಕೂಡ ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್, ದಿಸ್ ಇಸ್ ಕ್ವಿಕ್ ಕ್ಲೈಮ್. ಸೊ ಹೀಟ್ ಈಸ್ ಲಿಬರೇಟೆಡ್. ಸೊ ಹೆನ್ಸ್ ದಿಸ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದು ಟೆಕ್ಸ್ಟ್ ಬುಕ್ನಲ್ಲಿ ಬೀಕರ್ನಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ವಾಟರ್ ಆ್ಯಡ್ ಮಾಡಿದಾಗ ಇಫ್ ಯು ಟಚ್ ಇಟ್ ದ ಗ್ಲಾಸ್ ವಿಲ್ ಬಿ ಹೀಟೆಡ್ ಅಂತ ಹೇಳ್ತಾರೆ, ಅಥವಾ ಟೆಂಪ್ರೇಚರ್ ಸ್ವಲ್ಪ ರೇಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇನ್ನೊಂದು ಥರ್ಮಿಟ್ ರಿಯಾಕ್ಷನ್ ವಿಚ್ ವಿ ಜಸ್ಟ್ ಸಾ, ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ this will be in liquid state. Then respiration is also exothermic reaction. ನಾವು ಬ್ರೀದ್ ಮಾಡೋದು. ಸೊ ಇದನ್ನು ಸಮ್ಟೈಮ್ಸ್ ಕ್ವೆಶನ್ ಪೇಪರ್ಸ್ನಲ್ಲಿ ಕೇಳಿದ್ದಾರೆ, ವೈ ಈಸ್ ರೆಸ್ಪಿರೇಷನ್ ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ. ಸೊ ಅವಾಗ ನಾವೇನು ಹೇಳಬೇಕು, ಇನ್ ದ ರಿಯಾಕ್ಷನ್ ಎನರ್ಜಿ ಈಸ್ ರಿಲೀಸ್ಡ್. ಸೊ ಈ ಥರ ಯಾವುದೇ ಕ್ವೆಶನ್ಸ್ನಲ್ಲಿ ವೈ ಈಸ್ ಇಟ್ ಎಕ್ಸೋಥರ್ಮಿಕ್ ಅಂತ ಕೇಳಿದ್ರೆ ಎನರ್ಜಿ ಈಸ್ ರಿಲೀಸ್ಡ್ ಅಥವಾ ಹೀಟ್ ಈಸ್ ರಿಲೀಸ್ಡ್, ದಟ್ ಈಸ್ ವೈ ಇಟ್ ಈಸ್ ಎಕ್ಸೋಥರ್ಮಿಕ್. ಇದನ್ನೇ ನೀವು ಬರೀಬೇಕು. ಸೊ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ಸ್ ಕೂಡ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕಂದರೆ ಅಲ್ಲಿ stored chemical energy it is converted into heat energy. So that is why it is a example for exothermic reaction. So this is the concept. Now let's come back to this. So vegetable decomposition is a example for exothermic reaction. Okay, sorry, I said endothermic. It is an exothermic reaction. Cool. Next, the gas released at the cathode in the electrolysis of water. So cathode andre it is negative charge. So negative charge ge oxygen hogutta hydrogen hogutta is the question. Now we learned that H2O molecule split ಆದಾಗ hydrogen ಗೆ plus ion develop ಆಗುತ್ತೆ, oxygen ಗೆ minus ion develop ಆಗುತ್ತೆ. So plus ion will move towards the negative charge. So that is why cathode hatra hydrogen molecule move ಆಗುತ್ತೆ, anode ಹತ್ರ
ಆಕ್ಸಿಜನ್ ಮಾಲಿಕ್ಯೂಲ್ ಮೂವ್ ಆಗುತ್ತೆ. ಸೊ ದ ಗ್ಯಾಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್ ಇಸ್ hydrogen. Cool. Then identify the chemical equation in which chemical reaction takes place in the following. Okay, sorry. So ಈ 4 ಆಪ್ಷನ್ಸ್ನಲ್ಲಿ ಯಾವ ಈಕ್ವೇಷನ್ ಆಗುತ್ತೆ, ವಿಚ್ ಆಫ್ ದ ಈಕ್ವೇಷನ್ ಇಸ್ ಪಾಸಿಬಲ್, ಯಾವ್ದು ಈಕ್ವೇಷನ್ ಆಗಲ್ಲ, ಯಾವ್ದು ಆಗುತ್ತೆ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಲುಕ್ ಅಟ್ ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಇದು ಮೆಟಲ್ಸ್ ನಾನ್ ಮೆಟಲ್ಸ್ನಲ್ಲಿ ಇದೆ, ಬಟ್ ದ ಕಾನ್ಸೆಪ್ಟ್ಸ್ ಆರ್ ಇಂಟರ್ಚೇಂಜ್ಡ್. ಸೊ ದಿಸ್ ಇಸ್ ದ ರಿಯಾಕ್ಟಿವಿಟಿ ಸೀರೀಸ್. ಆಲ್ ದ ಮೆಟಲ್ ಪ್ಲೇಸ್ಡ್ ಇನ್ ದ ಟಾಪ್ ಆಫ್ ದ ಆರ್ಡರ್, ಈ ಮೆಟಲ್ಸ್ ಎಲ್ಲ ಮೋರ್ ರಿಯಾಕ್ಟಿವ್, ದೀಸ್ ಆರ್ ಕಂಪ್ಯಾರಿಟಿವ್ಲಿ ಲೆಸ್ ರಿಯಾಕ್ಟಿವ್, ದೀಸ್ ಆರ್ ವೆರಿ ಲೆಸ್ ರಿಯಾಕ್ಟಿವ್. ಸೊ ನಾವು ಯಾವಾಗಲೂ ಏನು ನೋಡಬೇಕು, ಮೋರ್ ರಿಯಾಕ್ಟಿವ್ ಮೆಟಲ್ ವಿಲ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್, ಅಥವಾ ಮೋರ್ ರಿಯಾಕ್ಟಿವ್ ಮೆಟಲ್ ವಿಲ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ಇಟ್ಸ್ ಮೆಟಲ್ ಸೊಲ್ಯೂಷನ್, ಆ ಥರ ಇರುತ್ತೆ. ಸೊ 2 ಮೆಟಲ್ನ ನಾವು ಅಬ್ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಫ್ ಯು ಟೇಕ್ ದ ಥರ್ಡ್ ಆಪ್ಷನ್ ವಿಚ್ ಈಸ್ Cu ಆ್ಯಂಡ್ AgNO3. ಸೊ ಕಾಪರ್ ಎಲ್ಲಿದೆ, ಕಾಪರ್ ಇಲ್ಲಿದೆ, Ag ಎಲ್ಲಿದೆ, ಇಲ್ಲಿದೆ. ಸೊ ನಾನೇನು ಹೇಳಿದೆ, ಈ ರಿಯಾಕ್ಷನ್ ಅಥವಾ ಈ ಸೀರೀಸ್ನಲ್ಲಿ ಮೇಲ್ಗಡೆ ಇರೋದೆಲ್ಲ ಮೋರ್ ರಿಯಾಕ್ಟಿವ್, ಕೆಳಗಡೆ ಇರೋದೆಲ್ಲ ಲೆಸ್ ರಿಯಾಕ್ಟಿವ್. ನಾವು ಈ ಎರಡನ್ನ ಕಂಪೇರ್ ಮಾಡಿದಾಗ ರಿಲೇಟಿವ್ಲಿ ಕಾಪರ್ ಜಾಸ್ತಿ ರಿಯಾಕ್ಟಿವ್ ಇದೆ, ಕಾಪರ್ಗಿಂತ ಕಡಿಮೆ ರಿಯಾಕ್ಟಿವ್ ಇದಿದೆ. ಸೊ ಮೋರ್ ರಿಯಾಕ್ಟಿವ್ ಮೆಟಲ್ ವಿಲ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಈ ಎರಡು ಕೂಡ ಜಾಗ ಡಿಸ್ಪ್ಲೇಸ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ Ag ಮತ್ತು ಕಾಪರ್ ಪ್ಲೇಸ್ನ ಚೇಂಜ್ ಮಾಡ್ತಾ ಇದೆ. ಇವಾಗ ಲೆಟ್ಸ್ ಟೇಕ್ ಬಿ ಫಾರ್ ಎಕ್ಸಾಂಪಲ್. ಜಿಂಕ್, ಸಲ್ಫೇಟ್ ಆ್ಯಂಡ್ ಐರನ್. ಜಿಂಕ್ ಎಲ್ಲಿದೆ, ಜಿಂಕ್ ಇಲ್ಲಿದೆ, ಐರನ್ ಎಲ್ಲಿದೆ, ಇಲ್ಲಿದೆ. ಸೊ ಈ ಎರಡರಲ್ಲಿ ಜಿಂಕ್ ಜಾಸ್ತಿ ರಿಯಾಕ್ಟಿವ್ ಇದೆ, ಐರನ್ ಕಡಿಮೆ ರಿಯಾಕ್ಟಿವ್ ಇದೆ. ಸೊ ಈ ಮೆಟಲ್ಗೆ ರಿಪ್ಲೇಸ್ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ಅವರು ಐರನ್ ಸಲ್ಫೇಟ್ ಪ್ಲಸ್ ಜಿಂಕ್ ಅಂತ ಕೊಟ್ಟಿದ್ರೆ ಆ ರಿಯಾಕ್ಷನ್ ಪಾಸಿಬಲ್ ಇರ್ತಾ ಇತ್ತು. ಸೊ ಯಾವಾಗಲೂ ಮೋರ್ ರಿಯಾಕ್ಟಿವ್ ಮೆಟಲ್ ಫ್ರೀ ಸ್ಟೇಟ್ನಲ್ಲಿ ಇರಬೇಕು, ಲೆಸ್ ರಿಯಾಕ್ಟಿವ್ ಮೆಟಲ್ ಸೊಲ್ಯೂಷನ್ ಫಾರ್ಮ್ನಲ್ಲಿ ಅಥವಾ ಕಾಂಪೌಂಡ್ ಬೇರೆ ಯಾವುದಾದ್ರೂ ಕಾಂಪೌಂಡ್ ಫಾರ್ಮ್ನಲ್ಲಿ ಇದ್ದಾಗ ಈ ಫ್ರೀ ಮೆಟಲ್ ಆ ಮೆಟಲ್ ಜೊತೆ ಪ್ಲೇಸ್ ಚೇಂಜ್ ಮಾಡುತ್ತೆ, ಸೊ ಡಿಸ್ಪ್ಲೇಸ್ ಆಗುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ನಾವು ಸೊ ಹಿಯರ್ ಸಿ ಈಸ್ ದ ಆನ್ಸರ್. ಫೈನ್. ದ ನೆಕ್ಸ್ಟ್ ಕ್ವೆಶನ್, ವೆನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಐರನ್ ಫಿಲ್ಲಿಂಗ್. ಸೊ ನಾವು ಈ ಚಾಪ್ಟರ್ನಲ್ಲಿ ಕಲ್ತಿರೋದೇನು, ಜಿಂಕ್ ಆ್ಯಡೆಡ್ ಟು ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ H2SO4, HCl ಮೀನ್ಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ದಿಸ್ ಇಸ್ ದ ಈಕ್ವೇಷನ್. ಬಟ್ ಅವ್ರು ಏನು ಕೇಳ್ತಾ ಇದ್ದಾರೆ, ವಿಚ್ ಆಫ್ ದಿಸ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆನಾ, ಅಥವಾ ರಿಯಾಕ್ಷನ್ ಇಸ್ ನಾಟ್ ಟೇಕಿಂಗ್ ಪ್ಲೇಸ್, ಫೆರಸ್ ಸಾಲ್ಟ್ ಆ್ಯಂಡ್ ವಾಟರ್ ಇಸ್ ಪ್ರೊಡ್ಯೂಸ್, ನೋ, ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಐರನ್ ಕ್ಲೋರೈಡ್ ಇಸ್ ಫಾರ್ಮ್ಡ್. ಒಂದು ನಾವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಬೇಕಂದ್ರೆ, ಯಾವಾಗಲೂ ಆ್ಯಸಿಡ್ ಜೊತೆ ಯಾವುದಾದ್ರೂ ಮೆಟಲ್ ರಿಯಾಕ್ಟ್ ಮಾಡಿದಾಗ ಆ್ಯಸಿಡ್ನಲ್ಲಿ H+ ಅಯಾನ್ ಪ್ರೆಸೆಂಟ್ ಇರುತ್ತೆ. ಸೊ ದಟ್ ಈಸ್ ವೈ ಆ ರಿಯಾಕ್ಷನ್ನಲ್ಲಿ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಐ ಹ್ಯಾವ್ ಲಿಸ್ಟೆಡ್ ಡೌನ್ ಆಲ್ ದ ಇಂಪಾರ್ಟೆಂಟ್ ರಿಯಾಕ್ಷನ್. ಅದರಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಅಂತ ಕೂಡ ಕೆಲವೊಂದು ಸರಿ ಕ್ವೆಶನ್ಸ್ ಫ್ರೇಮ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಡಿಸ್ಕಸ್ ಮಾಡಿದ ಹಾಗೆ ಮೆಟಲ್ ಮತ್ತು ಆ್ಯಸಿಡ್ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ. ಇನ್ನೊಂದು ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ ಅಂತ ಇದೆ. ಸೊ ಇಟ್ಸ್ ಅ ಗ್ರೀನ್ ಕಲರ್ ಕ್ರಿಸ್ಟಲ್. ಅದನ್ನ ನಾವು ಟೆಸ್ಟ್ ಟ್ಯೂಬ್ನಲ್ಲಿ ಹೀಟ್ ಮಾಡಿದಾಗ ಇಟ್ ಲೂಸಸ್ ಕಲರ್. ಸೊ ಕಲರ್ ಲೂಸ್ ಆಗಿ ಕಲರ್ಲೆಸ್ ಆಗುತ್ತೆ. ಒಂದು ಕ್ವೆಶನ್ ಏನು ಕೇಳ್ತಾರೆ ಈ ಈಕ್ವೇಷನ್ ಮೇಲೆ ಅಂದರೆ, ವೈ ಡಸ್ ಇಟ್ ಲೂಸ್ ಕಲರ್ ಅಂತ ಕೇಳ್ತಾರೆ. ಯಾಕೆ ಕಲರ್ ಲೂಸ್ ಮಾಡುತ್ತೆ? ಬಿಕಾಸ್ ದ ವಾಟರ್ ಈಸ್ ಎವಾಪರೇಟೆಡ್ ಅಥವಾ ಇಟ್ ಲೂಸಸ್ ವಾಟರ್. ಸೊ ಈ ಕ್ರಿಸ್ಟಲ್ನಲ್ಲಿ ವಾಟರ್ ಕೂಡ ಪ್ರೆಸೆಂಟ್ ಇರುತ್ತೆ. ಹೀಟ್ ಮಾಡಿದಾಗ ಆ ವಾಟರ್ ವಿಲ್ ಬಿ ಸೆಪರೇಟೆಡ್. ಸೊ ದಟ್ ಈಸ್ ವೈ ಆ ವಾಟರ್ ಮಾಲಿಕ್ಯೂಲ್ ಲೂಸ್ ಮಾಡಿದಾಗ ಕಲರ್ ಕೂಡ ಲೂಸ್ ಮಾಡುತ್ತೆ. ನಾವು that is one type of question. Another question they can ask is, what gas is liberated when ferrous sulfate crystal is heated? So sulfur dioxide and sulfur trioxide.
ಇದು ರಿಲೀಸ್ ಆಗುತ್ತೆ. ಇನ್ನೊಂದು ಹೀಟಿಂಗ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಇದು ನಮಗೆ ಇದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಪೇಪರ್ನಲ್ಲಿ ಕೂಡ ಕೇಳಿದರು. ಸೊ ಕಾರ್ಬೋನೇಟ್ ಇದ್ದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ. ಸೊ ಕಾರ್ಬೋನೇಟ್ ಇದ್ದಾಗ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಆ್ಯಸಿಡ್ ಇದ್ದಾಗ ಹೈಡ್ರೋಜನ್ ಗ್ಯಾಸ್, ಕಾರ್ಬೋನೇಟ್ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೋದು. ಇನ್ನೊಂದು ಏನು ಕೇಳಿದ್ದಾರೆ, ಲೆಡ್ ನೈಟ್ರೇಟ್ ಹೀಟ್ ಮಾಡಿದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ. ಸೊ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ರಿಲೀಸ್. ಸೊ ಇದು ಬ್ರೌನ್ ಕಲರ್ ಫ್ಯೂಮ್ಸ್, ಹೊಗೆ, ಬ್ರೌನ್ ಕಲರ್ ಸ್ಮೋಕ್ ಬರುತ್ತೆ. ನಾಟ್ ಸ್ಮೋಕ್, ಲೈಕ್ ಸ್ಮಾಲ್ ಫ್ಯೂಮ್ಸ್ ಥರ ಬರುತ್ತೆ. ಸೊ ದಟ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಈ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ಸಲ್ಫರ್ದು ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಅಂತ ಹೇಳ್ತಾರೆ. ಸೊ ಅದೊಂದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ, ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್, ಆ್ಯಂಡ್ ದಿಸ್ ಈಸ್ ಬ್ರೌನ್ ಕಲರ್ ಫ್ಯೂಮ್ಸ್. ಸೊ these are the important gases that are liberated. Fine, let's continue with the next question. The metal that displaces copper from its copper sulfate. Now again ಇದನ್ನ ನಾವು ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಚೆಕ್ ಮಾಡಬೇಕು. ಇದನ್ನ ನೀವು ಲೈಕ್ ಯು ಕ್ಯಾನ್ ರೈಟ್ ಇಟ್ ಡ್ಯೂರಿಂಗ್ ದ ಎಕ್ಸಾಮ್ ಆಲ್ಸೋ. ಈ ಕ್ವೆಶನ್ ಬಂದಾಗ ಈ ಸೀರೀಸ್ನಲ್ಲಿ ಒಂದ್ಸರಿ ಬರ್ಕೊಂಡು ದೆನ್ ಯು ಕ್ಯಾನ್ ಡೂ ಇಟ್. ಕಾಲಮ್ ಮಾಡಿ ಪಕ್ಕದಲ್ಲಿ ಬರೆದ್ರೆ ದ ಟೀಚರ್ಸ್ ವಿಲ್ ನೋ ದಟ್ ಯು ನೋ ದಿಸ್ ಕಾನ್ಸೆಪ್ಟ್. ಸೊ ಓಕೆ, ಸೊ ದ ಮೆಟಲ್ ದಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, CuSO4 ಇದೆ. ಸೊ ಇದರಲ್ಲಿ ಈ ಸಿ ಯು ಮೆಟಲ್ ಜಾಗದಲ್ಲಿ ಬೇರೆ ಯಾವ ಮೆಟಲ್ ಬರಬಹುದು ಅಂತ ಏನೇನು ಆಪ್ಷನ್ ಕೊಟ್ಟಿದ್ದಾರೆ. ಗೋಲ್ಡ್ ವಿಚ್ ಈಸ್ AU, ಸಿಲ್ವರ್ ವಿಚ್ ಈಸ್ AG, ದೆನ್ ಐರನ್. ಸೊ ಇವಾಗ ದಿಸ್ ಈಸ್ ದ ಈ 4 ಮೆಟಲ್ಗೆ ನಾವು ಕಂಪೇರ್ ಮಾಡಿದಾಗ ಈ ಎರಡಕ್ಕಿಂತ ಇದು ಮೋರ್ ರಿಯಾಕ್ಟಿವ್ ಇದೆ, ಇದಕ್ಕಿಂತ ಇದು ಜಾಸ್ತಿ ರಿಯಾಕ್ಟಿವ್ ಇದೆ. ಸೊ ಮೋರ್ ರಿಯಾಕ್ಟಿವ್ ಮೆಟಲ್ ಫ್ರೀ ಸ್ಟೇಟ್ನಲ್ಲಿ ಇದ್ದಾಗ ಆವಾಗ ಅದು ಲೆಸ್ ರಿಯಾಕ್ಟಿವ್ ಮೆಟಲ್ ಸೊಲ್ಯೂಷನ್ ಜೊತೆ ಪ್ಲೇಸ್ ಚೇಂಜ್ ಮಾಡ್ಬೋದು. ಸೊ ವಾಟ್ ವಿಲ್ ಬಿ ದ ಆನ್ಸರ್? ಐರನ್. ಸೊ ಐರನ್ ಇದ್ದರೆ ಕಾಪರ್ ಸಲ್ಫೇಟ್ ಜೊತೆ ಪ್ಲೇಸ್ ಚೇಂಜ್ ಮಾಡ್ಬೋದು. ಫೈನ್, ದೆನ್ ferrous sulfate crystal loses green color when it is heated. Why? Because it loses water molecule. Discuss ಮಾಡ್ದ ಹಾಗೆ. Then chips manufacturers flush bags of chips with nitrogen. Nitrogen ಯಾಕೆ ಚಿಪ್ಸ್ ಪ್ಯಾಕೆಟ್ನಲ್ಲಿ ಫಿಲ್ ಮಾಡ್ತಾರೆ? ಟು ಪ್ರಿವೆಂಟ್ ಫ್ರಮ್ ಆಕ್ಸಿಡೇಷನ್. ಸೊ ಇದು ರ್ಯಾನ್ಸಿಡಿಟಿ ಮತ್ತು ಆಕ್ಸಿಡೇಷನ್ ಕಾನ್ಸೆಪ್ಟ್ ಇದೆ ಅಲ್ಲ. ಸೊ ಫುಡ್ನಲ್ಲಿ ಆಯಿಲ್ ಅಥವಾ ಫ್ಯಾಟ್ ಇದ್ದಾಗ ಸೊ ದೋಸ್ ವಿಲ್ ಆಕ್ಸಿಡೈಸ್. ಸೊ ಆಕ್ಸಿಡೈಸ್ ಆದರೆ ಅದು ಕೊಳ್ತೋಗುತ್ತೆ, ಹಾಳಾಗೋಗುತ್ತೆ. ಸೊ ಆ ಆಕ್ಸಿಡೇಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಸ್ಟಾಪ್ ಮಾಡೋದಕ್ಕೆ ನೈಟ್ರೋಜನ್ ಗ್ಯಾಸ್ನ ಅದರಲ್ಲಿ ತುಂಬಿಸಿರ್ತಾರೆ, ಫ್ಲಶ್ ಮಾಡಿರ್ತಾರೆ. ಕೂಲ್. ದೆನ್ 17th question. The chemical reaction in which iron undergoes corrosion. So corrosion of iron, what type of a reaction is it? So corrosion ಮತ್ತು ರಸ್ಟಿಂಗ್ ಮೇಲೆ ಒಂದಿಷ್ಟು ಕ್ವೆಶನ್ಸ್ ಫ್ರೇಮ್ ಮಾಡಿದ್ದಾರೆ. ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಇಲ್ಲಿ ಬರೆದಿದ್ದೀನಿ. ಸೊ ಒಂದು ರಸ್ಟಿಂಗ್ ಆಫ್ ಐರನ್ದು ಈಕ್ವೇಷನ್ ಇದು. ಸೊ ಐರನ್, ಆಕ್ಸಿಜನ್ ಆ್ಯಂಡ್ ಮಾಯಿಶ್ಚರ್. ಸೊ ಆಕ್ಸಿಜನ್ ಮಾಯಿಶ್ಚರ್ ಜೊತೆ ಐರನ್ ರಿಯಾಕ್ಟ್ ಮಾಡಿದಾಗ ರಸ್ಟ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ಕಾಂಪೌಂಡ್ ಆಫ್ ರಸ್ಟ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್ ಆಲ್ಸೋ. hydrated iron 3 oxide. So hydrated means water molecule is attached to this. Now they are asking what type of a reaction is this. So one though it can be a combination reaction because many reactants are combining to form one product. So combination reaction kuda agbodu, but this is also an oxidation reaction. Yake iron ge ನಾವು oxygen add ಮಾಡ್ತಾ ಇರೋದ್ರಿಂದ it is an oxidation reaction. But when I checked in Google, it said it is a redox reaction ಅಂತ ಕೇಳಿದ್ದಾರೆ. ಬಿಕಾಸ್ ಈ ಪ್ರಾಸೆಸ್ನಲ್ಲಿ ಇಟ್ ಲೂಸಸ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಗೇನ್ಸ್ ಎಲೆಕ್ಟ್ರಾನ್, ಈ ಥರ ಮಲ್ಟಿಪಲ್ ಥಿಂಗ್ಸ್ ಆಗುತ್ತೆ. ಸೊ ದಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಅವರ್ ಬುಕ್. ಸೊ ಲೆಟ್ಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇದರಲ್ಲಿ ಅವರು ರಸ್ಟ್ ಫಾರ್ಮುಲಾ ಕೇಳ್ಬೋದು ಅಥವಾ ಐರನ್ 2 ಆಕ್ಸೈಡ್ 3 ಆಕ್ಸೈಡ್ ಅಂತ ಕೇಳ್ಬೋದು. ಇನ್ ಕೇಸ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ರೆ ಯು ಕ್ಯಾನ್ ಮೆನ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಥವಾ ಕಾಂಬಿನೇಷನ್ ರಿಯಾಕ್ಷನ್. ದಟ್ ಈಸ್ ವಾಟ್ ಯು ಕ್ಯಾನ್ ರೈಟ್. ದೆನ್ ಸೊ ವಾಟ್ ವುಡ್ ಬಿ ದ ಆನ್ಸರ್ ಹಿಯರ್?
combination reaction and oxidation reaction. Is that an option? It is not an option, but okay. So redox reaction and combination reaction ಕೊಟ್ಟಿದ್ದಾರೆ. So if oxidation reaction ಮತ್ತೆ combination ಇದ್ರೆ, that is the answer. If that is not there, that is why redox reaction is the answer, like I said. Cool. The next thing is, this is the reaction, oxidized and reduced compound in this reaction. So ಈ ರಿಯಾಕ್ಷನ್ ಅಲ್ಲಿ ಯಾವ್ದು ಆಕ್ಸಿಡೈಸ್ಡ್ ಆಗಿದೆ, ಯಾವ್ದು ರಿಡ್ಯೂಸ್ ಆಗಿದೆ. ಅಗೇನ್ ನಾವು ಫಸ್ಟ್ ಆಕ್ಸಿಡೈಸ್ ಆಗಿರೋದು ದೆನ್ ರಿಡ್ಯೂಸ್ ಆಗಿರೋ ಕಾಂಪೌಂಡ್ನ ನಾವು ಮೆನ್ಷನ್ ಮಾಡಬೇಕು. ಸೊ ವಿಚ್ ಈಸ್ ಆಕ್ಸಿಡೈಸ್ಡ್? ಹೈಡ್ರೋಜನ್ಗೆ ಆಕ್ಸಿಜನ್ ಆ್ಯಡ್ ಆಗಿದೆ, ಸೊ ಇಟ್ ಈಸ್ ಆಕ್ಸಿಡೈಸ್ಡ್. ಇಲ್ಲಿ MnO2ಗೆ ಆಕ್ಸಿಜನ್ ಲೂಸ್ ಆಗಿದೆ, ಸೊ ಇಟ್ ಈಸ್ ರಿಡ್ಯೂಸ್ಡ್. ಸೊ first this is oxidized and this is reduced. That is the answer. Now coming to the last part of this equation, which is this. Lead nitrate, when you heat it, it will give lead oxide, nitrogen dioxide and oxygen. So we saw this equation also. Decomposition reaction ge example nalli now nodidvi. So the balanced equation would be, here you will get 2, then here you will get 2, then you will get 4 and you will get 1. So A, B, C, D ಈ ಜಾಗದಲ್ಲಿ ನಂಬರ್ಸ್ ಎಷ್ಟೆಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ರಿಯಾಕ್ಷನ್. ನಾವು ಈ ರಿಯಾಕ್ಷನ್ ಕೊಟ್ಟಿರೋದ್ರಿಂದ ದಿಸ್ ಇಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್. ಇವರು ಡಿಕಂಪೋಸಿಷನ್ ಮತ್ತು ಪ್ರೆಸಿಪಿಟೇಷನ್ ಮೇಲೆ ಬಹಳಷ್ಟು ಕ್ವೆಶನ್ಸ್ ಫ್ರೇಮ್ ಮಾಡಿದ್ದಾರೆ. ಸೊ ಲೆಟ್ಸ್ ಲುಕ್ ಅಟ್ ದೋಸ್ ಈಕ್ವೇಷನ್ಸ್ ಆಸ್ ವೆಲ್. ಸೊ ಇಲ್ಲಿ ಪ್ರೆಸಿಪಿಟೇಷನ್ನಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 3 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್. ಸೊ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ ಆದಾಗ ಬೇರಿಯಂ ಆ್ಯಂಡ್ ಸೋಡಿಯಂ ವಿಲ್ ಎಕ್ಸ್ಚೇಂಜ್ ಪ್ಲೇಸ್. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಬೇರಿಯಂ ಸಲ್ಫೇಟ್ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಇಲ್ಲಿ ಲೆಡ್ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ ಕಂಬೈನ್ ಆದಾಗ ಲೆಡ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟ್ ಫಾರ್ಮ್ ಆಗುತ್ತೆ. ಸೊ ಈ ಎರಡು ಈಕ್ವೇಷನಲ್ಲಿ ಬೇರಿಯಂ ಸಲ್ಫೇಟ್ ಇಸ್ ದ ವೈಟ್ ಪ್ರೆಸಿಪಿಟೇಟ್, ಲೆಡ್ ಅಯೋಡೈಡ್ ಇಸ್ ದ ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್. ಅವರು ಕಲರ್ ಆಫ್ ದ ಪ್ರೆಸಿಪಿಟೇಟ್ ಕೇಳ್ಬೋದು, ಅಥವಾ ವಿಚ್ ಆಫ್ ದ ಕಾಂಪೌಂಡ್ ಇಸ್ ಅ ಪ್ರೆಸಿಪಿಟೇಟ್ ಅಂತ ಕೇಳ್ಬೋದು, ಅಥವಾ ಈಕ್ವೇಷನ್ಸ್ನಲ್ಲಿ ದಿಸ್ ಆ್ಯಂಡ್ ದಿಸ್ they'll give and they'll say X and something else will be given. They'll say identify X, what is the ಕಲರ್ ಆಫ್ ದ ಪ್ರೆಸಿಪಿಟೇಟ್. ಈ ಥರನೂ ಕ್ವೆಶನ್ಸ್ ಕೂಡ ಫಾರ್ಮ್ ಮಾಡ್ಬೋದು. ಬಟ್ LBAದಲ್ಲಿ ಒನ್ ಮೋರ್ ಟೈಪ್ ದೇ ಹ್ಯಾವ್ ಆಸ್ಡ್. ಈ ಥರ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ನಲ್ಲಿ ಯಾವ ಅಯಾನ್ಸ್ ಫಾರ್ಮ್ ಆಗಿದೆ ಅದನ್ನೂ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರಿಯಾಕ್ಷನ್ನಲ್ಲಿ ಲೆಡ್ಗೆ +2, ನೈಟ್ರೇಟ್ಗೆ -1, ಪೊಟ್ಯಾಷಿಯಮ್ಗೆ ಪ್ಲಸ್ ಆ್ಯಂಡ್ ಅಯೋಡಿನ್ಗೆ ಮೈನಸ್. ಸೊ ಈ ಅಯಾನ್ಸ್ ಫಾರ್ಮ್ ಆಗಿದೆ. ಸೊ BaCl2 ಈ ಈಕ್ವೇಷನ್ಸ್ನಲ್ಲಿ ಬೇರಿಯಮ್ಗೆ +2, ಕ್ಲೋರಿನ್ಗೆ ಮೈನಸ್, ದಿಸ್ಗೆ ಪ್ಲಸ್, ದಿಸ್ಗೆ ಮೈನಸ್. ದಿಸ್ ಲುಕ್ಸ್ ಲೈಕ್ ದಿಸ್ ಶುಡ್ ಬಿ -2. ಫೈನ್. Okay, let me get back to you on this. Then NaCl and AgNO3, sodium chloride and silver nitrate react ಆದಾಗ AgCl and NaNO3 ಫಾರ್ಮ್ ಆಗುತ್ತೆ. ಸೊ ಇದು ಕೂಡ ವೈಟ್ ಪ್ರೆಸಿಪಿಟೇಟ್. ಈ ರಿಯಾಕ್ಷನಲ್ಲಿ ಸೋಡಿಯಮ್ಗೆ ಪ್ಲಸ್, ಕ್ಲೋರಿನ್ಗೆ ಮೈನಸ್, Ag ಪ್ಲಸ್, NO3ಗೆ ಮೈನಸ್ ಅಯಾನ್ಸ್ ಫಾರ್ಮ್ ಆಗುತ್ತೆ ವೆನ್ ದೇ ಡಿಸೋಸಿಯೇಟ್. ಸೊ this and this will combine, that and that will combine. So hence this reaction will form. So e precipitates are important. These are the only 3 precipitation reactions which are mentioned in the textbook. So what is precipitation reaction and example, athwa which are the precipitation antanu kelbodu. So precipitation mele these are the possible questions that we have to learn. Then ಇವಾಗ 1 ಮಾರ್ಕ್ಸ್ ಕ್ವೆಶನ್ಗೆ ಬರೋ ಹಾಗಿದ್ರೆ, ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಸೊ ಓಕೆ, ಸೊ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಯೂಸಿಂಗ್ ಫಾರ್ಮುಲಾಸ್ ಆ್ಯಂಡ್ ಸಿಂಬಾಲ್. ದಟ್ ಈಸ್ ಫಾರ್ಮುಲಾಸ್ ಮತ್ತು ಸಿಂಬಾಲ್ಸ್ ಯೂಸ್ ಮಾಡಿ ಒಂದು ಕೆಮಿಕಲ್ ರಿಯಾಕ್ಷನನ್ನು ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ ಕೆಮಿಕಲ್ ಈಕ್ವೇಷನ್. ದೆನ್
20th question. Sorry, that is chemical reaction. A process involving rearrangement of molecules to form a new substance. ಸೊ ಏನೋ ಒಂದು ಕಾಂಪೌಂಡ್ ಇದೆ, ಅದು ರೀಅರೇಂಜ್ಮೆಂಟ್ ಆಗಿ ಸಮಥಿಂಗ್ ನ್ಯೂ, ಅ ನ್ಯೂ ಡಿಫ್ರೆಂಟ್ ಪ್ರಾಡಕ್ಟ್ ಇಸ್ ಫೌಂಡ್. ಸೊ ಇದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಫಾರ್ಮುಲಾಸ್ ಆ್ಯಂಡ್ ಸಿಂಬಲ್ಸ್, ಇದು ನಾವು ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ದೆನ್ why should a magnesium ribbon be cleaned with sandpaper? Magnesium ribbon, burning of magnesium ribbon is a famous reaction that we see in this chapter. So Mg plus O2 gives MgO. This is the balanced equation. So ಅವ್ರು ಏನು ಕೇಳ್ತಾ ಇದ್ದಾರೆ, why should the magnesium ribbon be cleaned? ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಯಾಕೆ ಕ್ಲೀನ್ ಮಾಡಬೇಕು? to remove the oxide layer deposited on it. ಸೊ ಮೆಗ್ನೀಷಿಯಮ್ ರಿಬ್ಬನ್ ಮೇಲೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಒಂದು ವೆರಿ ಥಿನ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ. ಆ ಆಕ್ಸೈಡ್ ಲೇಯರ್ ರಿಮೂವ್ ಮಾಡಲಿಕ್ಕೆ ನಾವು ಆ ಮೆಗ್ನೀಷಿಯಮ್ ರಿಬ್ಬನ್ನ ಫಸ್ಟ್ ರಬ್ ಮಾಡಿ ದೆನ್ ವಿ ಹ್ಯಾವ್ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್. ದೆನ್ ದ ಕೆಮಿಕಲ್ ಈಕ್ವೇಷನ್ಸ್ ಆರ್ ಟು ಬಿ ಬ್ಯಾಲೆನ್ಸ್ಡ್. ವೈ? ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಬರೆದಾಗ ನಾವು ಬ್ಯಾಲೆನ್ಸ್ ಮಾಡಿದ್ವಿ, 2 magnesium 2 oxygen and 2 oxygen. ಸೊ ವೈ ಡು ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಅಂತ ಕೇಳ್ತಾ ಇದ್ದಾರೆ. ವೈ? ಬಿಕಾಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ವಾಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ರಿಯಾಕ್ಟೆಂಟ್ ಸೈಡ್ನಲ್ಲಿ ಎಷ್ಟು ಮಾಸ್ ಇರುತ್ತೆ, ಪ್ರಾಡಕ್ಟ್ ಸೈಡ್ನಲ್ಲೂ ಕೂಡ ಎಕ್ಸಾಕ್ಟ್ಲಿ ಅಷ್ಟೇ ಮಾಸ್ ಇರುತ್ತೆ. ಎನರ್ಜಿ ಆರ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಸೊ ದಟ್ ಈಸ್ ವೈ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಸೈಡ್ನಲ್ಲಿ ಸೇಮ್ ಅಮೌಂಟ್ ಆಫ್ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ನಾವು ನೆಕ್ಸ್ಟ್, ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಂಪೋಸ್ಟ್ ಆ್ಯಂಡ್ ರೆಸ್ಪಿರೇಷನ್ ಪ್ರಾಸೆಸ್ ಆರ್ ಎಕ್ಸೋಥರ್ಮಿಕ್. ಸೊ ನಾವು ನೋಡಿದ್ವಲ್ಲ, ಸೊ ವೈ ಇಟ್ ಈಸ್ ಎಕ್ಸೋಥರ್ಮಿಕ್? ಬಿಕಾಸ್ heat is released. So vegetable matter ನಲ್ಲಿ ಅಥವಾ ವೆಜಿಟೇಬಲ್ ವೇಸ್ಟ್ನಲ್ಲಿ ಸ್ಟೋರ್ಡ್ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇನ್ ಟು ಹೀಟ್. ರೆಸ್ಪಿರೇಷನ್ನಲ್ಲಿ ಎನರ್ಜಿ ಈಸ್ ರಿಲೀಸ್ಡ್, ATP ಫಾರ್ಮ್ನಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನಾಟ್ 25th, ವಾಟ್ ಈಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆ್ಯಂಡ್ ಗಿವ್ ಎಕ್ಸಾಂಪಲ್. ಸೊ ಪ್ರೆಸಿಪಿಟೇಷನ್ ರಿಯಾಕ್ಷನ್ಗೆ ಡೆಫಿನೇಷನ್ ಏನು ಅಂದರೆ, ರಿಯಾಕ್ಷನ್ ಪ್ರೊಡ್ಯೂಸಿಂಗ್ ಆ್ಯನ್ ಇನ್ಸಾಲ್ಯೂಬಲ್ ಸಬ್ಸ್ಟೆನ್ಸ್. ಸೊ ಇದು ಆ ಸಲ್ಯೂಷನ್ನಲ್ಲಿ ಡಿಸಾಲ್ವ್ ಆಗೋದಿಲ್ಲ, ಒಂದು ಡಿಸಾಲ್ವ್ ಆಗದೇ ಇರುವಂಥ ಸಪ್ರೇಟ್ ಸಬ್ಸ್ಟೆನ್ಸ್ ಆ ಸಲ್ಯೂಷನ್ನಲ್ಲಿ ಫಾರ್ಮ್ ಆಗುತ್ತೆ. ದಟ್ ಈಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ನಾವು ಒಂದು 3 ಪ್ರೆಸಿಪಿಟೇಷನ್ ರಿಯಾಕ್ಷನ್ನ ನೋಡಿದ್ದೀವಿ. ಸೊ ವಾಟ್ ಈಸ್ ಕರೋಷನ್? 26th ಕ್ವೆಶನ್. ಸೊ ಕರೋಷನ್ ಅಂದರೆ ಗ್ರ್ಯಾಜುವಲ್ ಡಿಟೋರಿಯೇಷನ್ ಆಫ್ ಮೆಟಲ್ ಕಾಸ್ಡ್ ಬೈ ಏರ್ ಆರ್ ಮಾಯಿಶ್ಚರ್. ಸೊ ಮೆಟಲ್ ಡಿಟೋರಿಯೇಟ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಬೈ ಏರ್ ಆರ್ ಮಾಯಿಶ್ಚರ್ ಆರ್ ಆ್ಯಸಿಡ್. ಸೊ ಆ ಡ್ಯಾಮೇಜಿಂಗ್ ಆಫ್ ದ ಮೆಟಲ್ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸ್, ಈ ಫ್ಯಾಕ್ಟರ್ಸ್ನ ಡ್ಯಾಮೇಜ್ ಆಗೋದನ್ನು ನಾವು ಕರೋಷನ್ ಅಂತ ಕರಿತೀವಿ. ದೆನ್ 27th, ಮ್ಯಾನುಫ್ಯಾಕ್ಚರರ್ ಆಫ್ ಚಿಪ್ಸ್ ಫ್ಲಶ್ ದ ಪ್ಯಾಕೆಟ್ಸ್ ವಿತ್ ನೈಟ್ರೋಜನ್. ವೈ? ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಥವಾ ಆಕ್ಸಿಡೇಷನ್. ಸೊ ರ್ಯಾನ್ಸಿಡಿಟಿ ಆಕ್ಸಿಡೇಷನ್ನ ಪ್ರಿವೆಂಟ್ ಮಾಡೋದಕ್ಕೆ ನೈಟ್ರೋಜನ್ ಫ್ಲಶ್ ಮಾಡ್ತಾರೆ. 28th, ಐರನ್ ಆರ್ಟಿಕಲ್ಸ್ ಆರ್ ಟು ಬಿ ಪೇಂಟೆಡ್. ಐರನ್ ಆರ್ಟಿಕಲ್ಸ್ಗೆ ಅಥವಾ ಮಟೀರಿಯಲ್ಸ್ಗೆ ನಾವು ಯಾಕೆ ಪೇಂಟ್ ಮಾಡಬೇಕು? ರಸ್ಟಿಂಗ್ನ ಅವಾಯ್ಡ್ ಮಾಡಲಿಕ್ಕೆ. ಯಾಕೆ ಪೇಂಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಆ ಮೆಟಲ್ ಏರ್ ಮಾಯಿಶ್ಚರ್ ಅಥವಾ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ರಸ್ಟ್ ಫಾರ್ಮ್ ಆಗಬಹುದು. ಅದಕ್ಕೆ ಒಂದು ಲೇಯರ್ ಪೇಂಟ್ ಮಾಡಿದರೆ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಮೆಟಲ್ ಪ್ರೊಟೆಕ್ಟೆಡ್ ಇರುತ್ತೆ. ದೆನ್ 29th, ವಾಟ್ ಈಸ್ ರ್ಯಾನ್ಸಿಡಿಟಿ? ಅನ್ಡಿಸೈರೇಬಲ್ ಚೇಂಜ್ ಇನ್ ಸ್ಮೆಲ್ ಆರ್ ಟೇಸ್ಟ್ ಬಿಕಾಸ್ ಆಫ್ ಆಯಿಲ್ ಫ್ಯಾಟ್ ಇನ್ ದ ಫುಡ್ ಈಸ್ ಆಕ್ಸಿಡೈಸ್ಡ್. ಫುಡ್ನಲ್ಲಿ ಆಯಿಲ್ ಫ್ಯಾಟ್ ಇರೋದು ಆಕ್ಸಿಡೈಸ್ ಆದರೆ ಟೇಸ್ಟ್ ಮತ್ತು ಸ್ಮೆಲ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಹಳ್ಸೋಗೋದು, ದಟ್ ಈಸ್ ವಾಟ್ ದಟ್ ಈಸ್. ದೆನ್ 30th, ಸಜೆಸ್ಟ್ ಎನಿ 2 ಮೆಥಡ್ಸ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ. ಸೊ ಈ ರ್ಯಾನ್ಸಿಡಿಟಿನ ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ವಿ ಕ್ಯಾನ್ ಯೂಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಲೈಕ್ ನೈಟ್ರೋಜನ್. ಸೊ ನೈಟ್ರೋಜನ್ ಫ್ಲಶ್ ಮಾಡಿದ್ವಲ್ಲ ಪ್ಯಾಕೆಟ್ಸ್ನಲ್ಲಿ, ಆ ಥರ we can do it, or we can use airtight containers. So containers-na food store ಮಾಡೋ ಕಂಟೈನರ್ಸ್ airtight seal ಇದ್ದರೆ then oxidation will be prevented. You can refrigerate it also. Then 31st,
zinc plus carbon monoxide gives zinc oxide and carbon. Now identify the substance that are oxidized and reduced. So ಇದರಲ್ಲಿ oxidized ಮತ್ತೆ reduce ಯಾವುದಾಗಿದೆ? Zinc has gained oxygen, so it is oxidized. Carbon monoxide has lost oxygen, so it is reduced. Then when sodium sulfate solution is added to barium chloride, a white precipitate of barium sulfate is formed. What are the ions responsible for the precipitation form? So ಯಾವ ಅಯಾನ್ಸ್ ಫಾರ್ಮ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ, ರಿಯಾಕ್ಷನ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ದಟ್ ಇಸ್ ವೈ ಐ ಸೆಡ್ ಇಟ್ ಈಸ್ ರಿಪೀಟೆಡ್ಲಿ ಆಸ್ಕ್ಡ್ ಇನ್ ದ LBA, ಸೊ ಚಾನ್ಸಸ್ ಆಫ್ ಇಟ್ ಕಮಿಂಗ್ ಇನ್ ದ ಎಕ್ಸಾಮ್ ಆರ್ ಆಲ್ಸೋ ಮೋರ್ cool. Then name the product formed when calcium oxide reacts with water. Now this is a very important question. Now ಕೆಲವೊಂದು ರಿಯಾಕ್ಷನ್ಸ್, ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದೆ. ಆಲ್ ದೋಸ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಒಂದ್ಸರಿ ಡಿಸ್ಕಸ್ ಮಾಡೋಣ. ಒಂದು, ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್. ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ವಿಕ್ ಲೈಮ್. ಸೊ ಈ ರಿಯಾಕ್ಷನಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಸ್ಲೇಕಡ್ ಲೈಮ್ ಅಂತ ಕೂಡ ಕರಿತೀವಿ. ಸೊ ಈ ಕಂಡೀಷನ್ನಲ್ಲೇ ನಮಗೆ ಹೀಟ್ ಲಿಬರೇಟ್ ಆಗುತ್ತೆ. ಸೊ ದಟ್ ಈಸ್ ವೆನ್ ದ ಕಂಟೈನರ್ ಇಸ್ ಲಿಟಲ್ ಹಾಟ್. ದೆನ್ ಸೊ ಇದನ್ನ ಅವರು ಕ್ವಿಕ್ ಲೈಮ್ ಅಂತ ಕೇಳ್ಬೋದು, ಅಥವಾ ಇನ್ ಸಮ್ papers they have said X reacted with water gives a slaked lime which is used for white washing walls. ವೈಟ್ ವಾಷಿಂಗ್ ವಾಲ್ಸ್ ಅಂದರೆ ಬೇಸಿಕ್ಲಿ ಸುಣ್ಣ ಬಳಿಯೋದು. ಸೊ ಸುಣ್ಣ ಬಳಿಯೋದಕ್ಕೆ ವೈಟ್ ವಾಷಿಂಗ್ ವಾಲ್ಸ್ಗೆ ಏನು ಯೂಸ್ ಮಾಡ್ತಾರೆ? ಸ್ಲೇಕಡ್ ಲೈಮ್ ಯೂಸ್ ಮಾಡ್ತಾರೆ. ಸೊ ಸ್ಲೇಕಡ್ ಲೈಮ್ ಹೆಂಗೆ ಫಾರ್ಮ್ ಆಗುತ್ತೆ? ಕ್ವಿಕ್ ಲೈಮ್ ಪ್ಲಸ್ ವಾಟರ್. ದೆನ್ ಕಂಟಿನ್ಯೂಯೇಷನ್ ಆಫ್ ದಿಸ್ ಈಸ್, ಒಂದು ಸರಿ ನಾವು ಸುಣ್ಣ ಬೆಳೆದ್ಮೇಲೆ ಇಟ್ ವಿಲ್ ಬಿ ಲಿಕ್ವಿಡ್, ಬಟ್ ಆಫ್ಟರ್ ಎ ಡೇ ಆರ್ ಟು ಅದು ವೈಟ್ ಕಲರ್ ಇನ್ನೂ ಸ್ವಲ್ಪ ಶೈನಿ ಆಗುತ್ತೆ. ಹೇಗಾಗುತ್ತೆ? ದಟ್ ಸ್ಲೇಕಡ್ ಲೈಮ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ನಲ್ಲಿ ಇದೆ, ಸೊ ಏರ್ನಲ್ಲಿ ಇದೆ. ಆ ಏರ್ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಇದ್ರ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ವಾಟರ್ ಇಸ್ ಫಾರ್ಮ್. ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ದ ಶೈನಿ ಫಿನಿಶ್. ಸೊ ಅದು ಶೈನಿಂಗ್ ಬರೋದು ವೈಟ್ ವಾಶ್ಡ್ ವಾಲ್ಗೆ, ಇಟ್ ಇಸ್ ಬಿಕಾಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ನಾವು ಒನ್ ಮೋರ್ ಥಿಂಗ್ ದಟ್ ದೇ ಮೆನ್ಷನ್ ಇನ್ ದ ಟೆಕ್ಸ್ಟ್ ಬುಕ್ ಇಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ಗೆ ಲೈಮ್ ಸ್ಟೋನ್ ಕೂಡ ಅಂತೀವಿ, ಅಥವಾ ಇನ್ ಜನರಲ್ ಟರ್ಮ್ ಇಟ್ ಈಸ್ ಮಾರ್ಬಲ್. ಸೊ ಮಾರ್ಬಲ್ಸ್ಗೆ ಕೆಮಿಕಲ್ ಫಾರ್ಮುಲಾ ಇಸ್ ಆಲ್ಸೋ ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದು ವೈಟ್ ವಾಷಿಂಗ್ ಮಾಡಾದ್ಮೇಲೆ ವೈಟ್ ಕಲರ್ ಶೈನಿ ಲೇಯರ್, ದಟ್ ಈಸ್ ಆಲ್ಸೋ ಕ್ಯಾಲ್ಶಿಯಂ ಕಾರ್ಬೋನೇಟ್ ಓನ್ಲಿ. ಸೊ ಇದು ಅವ್ರ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒನ್ ಮೋರ್ ಥಿಂಗ್ ಇಸ್, ಹೌ ಈಸ್ ಕ್ವಿಕ್ ಲೈಮ್ ಫಾರ್ಮ್ಡ್ ಯೂಸಿಂಗ್ ಕ್ಯಾಲ್ಶಿಯಂ ಕಾರ್ಬೋನೇಟ್? ಸೊ ಅದನ್ನ ಕೂಡ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಲೈಮ್ ಸ್ಟೋನ್ ಅಂತ ಹೇಳ್ತೀವಿ. ಸೊ ಲೈಮ್ ಸ್ಟೋನ್ ಹೀಟ್ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ. ಸೊ ಈ ಈಕ್ವೇಷನ್ನ ನಾವು ಆವಾಗಲೇ ನೋಡಿದ್ದೀವಿ. ಹೇಗೆ ಕಾರ್ಬೋನೇಟ್ ಇದ್ದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಹೀಟ್ ಮಾಡಿದಾಗ ಡಿಕಂಪೋಸಿಷನ್ ಆಗುತ್ತೆ. ಸೊ ದಿಸ್ ಇಸ್ ಅ ಹೀಟ್ ಯೂಸ್ ಮಾಡಿರೋದ್ರಿಂದ ದಿಸ್ ಈಸ್ ಥರ್ಮಲ್ ಡಿಕಂಪೋಸಿಷನ್ ಆ್ಯಂಡ್ carbon dioxide is also released. So this and this, all three of them are like continuation of each other. So there is a good chance that they might ask one of these questions ಅವರು ಮೆನ್ಷನ್ ಮಾಡ್ಬೋದು. ದೆನ್ ರೆಡಾಕ್ಸ್ ರಿಯಾಕ್ಷನ್ಸ್ ಮೇಲೆ ಕೆಲವೊಂದು ಕ್ವೆಶನ್ಸ್ ಕೇಳಿದ್ದಾರೆ. these three are some important redox reactions. ಇದನ್ನು ಹೊರತಾಗಿ ಇನ್ನೊಂದಿಷ್ಟು ರಿಯಾಕ್ಷನ್ಸ್ ಇದೆ, ಯು ಕ್ಯಾನ್ ಗೋ ಥ್ರೂ ದಟ್ ಇನ್ ದ ಟೆಕ್ಸ್ಟ್ ಬುಕ್, ಬಟ್ ದೀಸ್ ಆರ್ ದ ಮೇಜರ್ ಒನ್ಸ್. ಸೊ ಒಂದು ಎಕ್ಸ್ಪೆರಿಮೆಂಟ್ ಇದೆ ಅಲ್ಲ, ಚೈನಾ ಡಿಶ್ನಲ್ಲಿ ಕಾಪರ್ ನಾವು ಪ್ಲೇಸ್ ಮಾಡಿ ಹೀಟ್ ಮಾಡಿದಾಗ ಇಟ್ ವಿಲ್ ಚೇಂಜ್ ಕಲರ್, ಇಟ್ ವಿಲ್ ಟರ್ನ್ ಬ್ಲ್ಯಾಕ್ ಕಲರ್ ಅಲ್ಲ, ದಟ್ ಈಕ್ವೇಷನ್ ದಿಸ್ ಇಸ್. ಸೊ ಕಾಪರ್ನ ನಾವು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ದಟ್ ಈಸ್ ದ ಬ್ಲ್ಯಾಕ್ ಕಲರ್ ಲೇಯರ್. ಸೊ ನಾವು ಹೈಡ್ರೋಜನ್ ಹೀಟ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡಿದರೆ, ಸೊ ದಿಸ್ ಆಕ್ಸಿಜನ್ ವಿಲ್ ಕಂಬೈನ್ ವಿತ್ ದ ಹೈಡ್ರೋಜನ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ವಾಟರ್ ಮಾಲಿಕ್ಯೂಲ್. ಸೊ ಆವಾಗ ಕಾಪರ್ ಸಪ್ರೇಟ್ ಆಗುತ್ತೆ ಆಕ್ಸಿಜನಿಂದ. ಸೊ ಆವಾಗ ವಾಪಸ್ ಬ್ಲೂ ಕಲರ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ಅ ಎಕ್ಸಾಂಪಲ್ ಫಾರ್ ರಿಡಕ್ಷನ್ ರೆಡಾಕ್ಸ್ ರಿಯಾಕ್ಷನ್. ಸೊ ಇಲ್ಲಿ CuO is reduced to Cu
H2 is oxidized to H2O. So this is an example for redox reaction. Idr jote in the LBA question paper we saw this is reduced, this is oxidized. Idralli this is oxidized and this is reduced. So these three are important redox reactions. Then let's look at other questions. 34. Magnesium ribbon burns with dazzling white flame in air and changes into magnesium oxide. Identify the type of reaction. So now nodidivi magnesium oxide, magnesium and oxygen will give magnesium oxide. So two reactants are giving one product. So it is combination reaction. Two or more reactants forming one product is called combination. That is the type of reaction. Then what is the reason for formation of brown color fumed in the experiment? So what was the brown color fume? Nitrogen dioxide. That is the gas released. Now these are all 2 marks questions. Now let's come, 1 mark questions. Now let's come to 2 marks question. Now list out the observation that help us determine that a chemical reaction has taken place. Chemical reaction agide annodike enen observe madbekagate. Those points that we saw, change of color, change of temperature, evolution of gas, and these type of things. Then what is combination reaction? Give example. Decomposition reaction? Give example. Displacement and give example. So these things we have already seen. Great. So 40th question. Why does an iron nail change its color when it is immersed in copper sulfate solution? Okay. So ವಾಪಸ್ ನಾವು ರಿಯಾಕ್ಟಿವಿಟಿ ಸೀರೀಸ್ಗೆ ಹೋಗೋದಾದರೆ ಅವ್ರೇನು ಕೇಳ್ತಾ ಇದ್ದಾರೆ, ಐರನ್ ನೇಲ್ ಕಾಪರ್ ಸಲ್ಫೇಟ್ ಸಲ್ಯೂಷನ್. ಸೊ ಐರನ್ ನೇಲ್ ಕಾಪರ್ ಸಲ್ಫೇಟ್ ಸಲ್ಯೂಷನಲ್ಲಿ ಪ್ಲೇಸ್ ಮಾಡಿದಾಗ ವೈ ಡಸ್ ಡಿಸ್ಪ್ಲೇಸ್ಮೆಂಟ್ ಹ್ಯಾಪನ್, ಅಥವಾ ಐರನ್ ಮೇಲೆ ಬ್ರೌನ್ ಕಲರ್ ಫ್ಲೇಕಿ ಸಬ್ಸ್ಟೆನ್ಸ್ ಯಾಕೆ ಫಾರ್ಮ್ ಆಗುತ್ತೆ, ಅಥವಾ ಕಲರ್ ಏನು ಚೇಂಜ್ ಆಗುತ್ತೆ. ಆಲ್ ದೀಸ್ ಕ್ವೆಶನ್ಸ್ ದೇ ಹ್ಯಾವ್ ಆಸ್ಡ್. ಒನ್ ಮೋರ್ ಥಿಂಗ್ ದಟ್ ದೇ ಹ್ಯಾವ್ ಆಸ್ಡ್ ಇಸ್ ಐರನ್ ಕಾಪರ್ ಸಲ್ಫೇಟ್ನಲ್ಲಿ ಇಡೋದು ಬದಲು ಕಾಪರ್ನ ಐರನ್ ಸಲ್ಫೇಟ್ನಲ್ಲಿ ಇಟ್ಟರೆ ಏನಾಗುತ್ತೆ. ದೀಸ್ ಕ್ವೆಶನ್ ದೇ ಹ್ಯಾವ್ ಆಸ್ ಸಮ್ ಟೈಮ್. ಸೊ ಲೆಟ್ಸ್ ಡಿಸ್ಕಸ್ ದ್ಯಾಟ್. ಸೊ ಐರನನ್ನು ಕಾಪರ್ ಸಲ್ಫೇಟ್ ಸಲ್ಯೂಷನಲ್ಲಿ ಪ್ಲೇಸ್ ಮಾಡಿದಾಗ ಐರನ್ ಆ್ಯಂಡ್ ಕಾಪರ್, ಐರನ್ ವಿಲ್ ಡಿಸ್ಪ್ಲೇಸ್ ಕಾಪರ್. ಹೌ ಕಮ್ ಕಾಪರ್ ಆ್ಯಂಡ್ ಐರನ್? ಸೊ ಐರನ್ is in the free state, copper sulfate solution is in its solution form. So more reactive metal will displace the less reactive metal solution. So e process ಆಗ್ತಾ ಇದೆ. That is why displacement will happen. So I asked, if copper nail is put, copper free state ನಲ್ಲಿ ಇದ್ದಾಗ ಫೆರಸ್ ಸಲ್ಫೇಟ್ ಸಲ್ಯೂಷನ್ ಇದ್ದರೆ ಇವಾಗ ಕಾಪರ್ ಐರನನ್ನು ಡಿಸ್ಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ಮೋರ್ ರಿಯಾಕ್ಟಿವ್ ಮೆಟಲ್ ಫ್ರೀ ಸ್ಟೇಟ್ನಲ್ಲಿ ಇರಬೇಕು. ಇದೆರಡರಲ್ಲಿ ಐರನ್ ಇಸ್ ಮೋರ್ ರಿಯಾಕ್ಟಿವ್. ಇದು ಫ್ರೀ ಸ್ಟೇಟ್ನಲ್ಲಿದ್ದರೆ ಇದನ್ನ ಡಿಸ್ಪ್ಲೇಸ್ ಮಾಡ್ಬೋದು. ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರೀ ಸ್ಟೇಟ್ನಲ್ಲಿದ್ದರೆ ಡಿಸ್ಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ವೈ ಕಾಪರ್ನ ನೇಲ್ನ FeSO4ನಲ್ಲಿ ಫೆರಸ್ ಸಲ್ಫೇಟ್ ಸಲ್ಯೂಷನಲ್ಲಿ ಪ್ಲೇಸ್ ಮಾಡಿದಾಗ ರಿಯಾಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್. ವೈ ಡಸ್ ಇಟ್ ನಾಟ್ ಟೇಕ್ ಪ್ಲೇಸ್? ಬಿಕಾಸ್ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಅಥವಾ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್. ಸೊ ಇದನ್ನ ನೀವು ಬರಿಬೋದು. ಒನ್ ಮೋರ್ ಕ್ವೆಶನ್ ದೇ ಹ್ಯಾವ್ ಆಸ್ಕ್ಡ್ ಇಸ್, ಸಲ್ಯೂಷನ್ ಯಾವ ಕಲರ್ಗೆ ಚೇಂಜ್ ಆಗುತ್ತೆ ಅಂತ ಕೇಳಿರ್ತಾರೆ. ಸೊ ಕಾಪರ್ ಸಲ್ಫೇಟ್ ಸಲ್ಯೂಷನ್ ಯೂಶಲಿ ಬ್ಲೂ ಇರುತ್ತೆ. ಒನ್ಸ್ ದ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಹ್ಯಾಪನ್, ಇಟ್ ವಿಲ್ ಟರ್ನ್ ಇನ್ ಟು ಲೈಟ್ ಗ್ರೀನ್. ಸೊ these are some concepts from this. Fine, let's continue. 42. What is double displacement reaction and give example. Done. So which color precipitate is formed when lead nitrate is mixed with potassium iodide? Yellow color precipitate, ad now nodidivi. Name the brown fume liberated when lead nitrate is heated. What is the brown fume? This is the brown fume that is liberated. Write the equation antanu kuda kelidare. Water endothermic and exothermic reaction, give example. So this also we have seen. Calcium carbonate heat ಮಾಡಿದಾಗ calcium oxide and carbon dioxide form ಆಗಿದೆ. Write chemical equation, type of reaction. So ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್, ಕಾರ್ಬನ್ ಡೈಆಕ್ಸೈಡ್ gas is released.
Then what is redox reaction? Give example. That is also done. The chemical reaction that takes place between sodium sulfate solution and barium chloride solution, it is called double displacement reaction. Why? ಯಾಕೆ double displacement reaction? ಎಕ್ಸ್ಚೇಂಜ್ ಆಫ್ ಅಯಾನ್ ಆಗಿರೋದ್ರಿಂದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾಕೆ? ಹೀಟ್ ರಿಲೀಸ್ ಆಗಿದೆ, ಅದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕೆ ಎಂಡೋಥರ್ಮಿಕ್ ರಿಯಾಕ್ಷನ್? ಹೀಟ್ ಅಥವಾ ಎನರ್ಜಿ ಯೂಸ್ ಮಾಡಿ ಅಥವಾ ಎಲೆಕ್ಟ್ರಿಸಿಟಿ ಅಥವಾ ಸನ್ಲೈಟ್ ಯೂಸ್ ಮಾಡಿ ಡಿಕಂಪೋಸ್ ಆಗಿದೆ. ಸೊ ದಟ್ ಈಸ್ ವೈ ಹೀಟ್ ಯೂಸ್ ಮಾಡಿ ರಿಯಾಕ್ಷನ್ ಆಗಿದ್ರೆ ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಈ ಥರ ಯು ಹ್ಯಾವ್ ಟು ಥಿಂಕ್ ಲೈಕ್ ದಿಸ್. ಅವರು ಆನ್ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ದೆನ್ ರೈಟ್ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕೇಳಿದ್ದಾರೆ. ಸೊ ದಿಸ್ ವಿ ಹ್ಯಾವ್ ಲರ್ನ್ಡ್ ಆಲ್ರೆಡಿ. ದೆನ್ what is the type of chemical reaction where quicklime is obtained from limestone? So quicklime limestone ಇಂದ ಹೆಂಗೆ ಸಿಗುತ್ತೆ? quicklime limestone ನಾವು ಹೀಟ್ ಮಾಡಿದರೆ quicklime ನಮಗೆ ಸಿಗುತ್ತೆ. ರೈಟ್ ಇಕ್ವೇಷನ್ ಕೇಳಿದ್ದಾರೆ. ಮೆನ್ಷನ್ ಟೂ ಮೆಷರ್ಸ್ ಟು ಪ್ರಿವೆಂಟ್ ಕರೋಷನ್. ಕರೋಷನನ್ನು ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ವಾಟ್ ಆಲ್ ಮೆಥಡ್ಸ್ ವಿ ಹ್ಯಾವ್ ಟು ಯೂಸ್? ಓಕೆ, ಲೆಟ್ಸ್ ಲುಕ್ ಅಟ್ ಇಟ್. ಪ್ರಿಟಿ ಸಿಂಪಲ್. ವಾಟ್ ಈಸ್ ದ ಕ್ವೆಶ್ಚನ್ ನಂಬರ್ 50. Just a minute. Okay, sorry. 50. Prevent corrosion, painting, greasing, oil coating, galvanizing, anodizing, alloying. Alloy ಮಾಡೋದ್ರಿಂದ. So alloying is what? Mixing two or more metals in definite proportions. So that is called alloying. Alloying ಮೇಲೂ ಕೂಡ 1 or 2 questions ಬಂದಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇನ್ ದ ಟೆಕ್ಸ್ಟ್ ಬುಕ್ ದೇರ್ ಈಸ್ ಅ ಟೇಬಲ್ ಫಾರ್ ಅಲಾಯ್ಸ್. ಸ್ಟೀಲ್ ಆಗಬೇಕಂದ್ರೆ ಐರನ್ ಪ್ಲಸ್ ಕಾರ್ಬನ್, ಸಮ್ ಟ್ರೇಸ್ ಅಮೌಂಟ್ ಆಫ್ ಕಾರ್ಬನ್ ಯೂಸ್ ಮಾಡಬೇಕು. ಬ್ರಾಸ್, ಬ್ರಾನ್ಸ್, ಸೊ ಅದಕ್ಕೆ ಏನೇನು ಅಲಾಯ್ಸ್ ಯೂಸ್ ಮಾಡಬೇಕು, ಗೋ ಥ್ರೂ ದ್ಯಾಟ್ ಒನ್ ಟೈಮ್. Then 51st question. The shiny brown colored element X heated in air becomes black colored compound Y. Then what is it? So brown color is copper. Heat ಮಾಡಿದಾಗ black color ಆಗುತ್ತೆ. So XY ಯಾವುದು? Copper is brown color. Heat ಮಾಡಿದಾಗ black color ಆಗೋದು copper oxide. So ಈ ಥರ ಕೇಳ್ತಾ ಇದ್ದಾರೆ. Then the given reaction, the given equation represents the reaction of copper sulfate with X. So copper sulfate ಜೊತೆ ಯಾವ ಮೆಟಲ್ ಯೂಸ್ ಮಾಡಿದರೆ ಡಿಸ್ಪ್ಲೇಸ್ ಆಗುತ್ತೆ ಕೇಳ್ತಾ ಇದ್ದಾರೆ. ಐರನ್ ಯೂಸ್ ಮಾಡಿದರೆ ಆಗುತ್ತಾ? ಸಿಲ್ವರ್ ಯೂಸ್ ಮಾಡಿದರೆ ಆಗುತ್ತಾ? ಸೊ ಥಿಂಕ್ ಅಬೌಟ್ ಇಟ್. ಇಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಸ್ ದೇರ್, ಸೊ ಐರನ್ ಯೂಸ್ ಮಾಡಿದರೆ ಡಿಸ್ಪ್ಲೇಸ್ ಆಗುತ್ತಾ ಅಥವಾ ಸಿಲ್ವರ್ ಯೂಸ್ ಮಾಡಿದರೆ ಡಿಸ್ಪ್ಲೇಸ್ ಆಗುತ್ತಾ? ಮೋರ್ ರಿಯಾಕ್ಟಿವ್ ಮೆಟಲ್ ಇನ್ ದ ಫ್ರೀ ಸ್ಟೇಟ್ ಇದ್ದರೆ ಡಿಸ್ಪ್ಲೇಸ್ ಆಗುತ್ತೆ. ಸೊ ವಾಟ್ ಈಸ್ ಎಕ್ಸ್? ಎಕ್ಸ್ ಇಸ್ ಐರನ್. ಸೊ ಜಸ್ಟಿಫೈ ದ ಆನ್ಸರ್. ಯಾಕಾಗುತ್ತೆ? ಬಿಕಾಸ್ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ದೆನ್ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ವೈ. ಸೊ ಇಲ್ಲಿ FE ಇದ್ದರೆ ಏನಾಗುತ್ತೆ? CuSO4 ಇರೋದು FeSO4 ಆಗುತ್ತೆ ಇಲ್ಲಿ. So FeSO4 is the chemical formula that you have to write, molecular formula. Then draw the apparatus of electrolysis of water. Now ನೀವು ಅಬ್ಸರ್ವ್ ಮಾಡಿದರೆ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಮೇಲೆ ಬಹಳ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಮೈ ಇಂಟ್ಯೂಷನ್ ಸೇಸ್ ಎಲೆಕ್ಟ್ರಾಲಿಸಿಸ್ ಮೇಲೆ ಏನಾದರೂ ಕ್ವೆಶನ್ ಬರುತ್ತೆ. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್. ದೆನ್ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದಿಸ್. You have to write equations for all of this and then balance it. So manganese oxide and hydrochloric acid. So this is the reaction. So idರಲ್ಲಿ 4 and 2. So we have to balance it like this. So ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಈಕ್ವೇಷನ್ಸ್ನ ನೀವು ನಂಬರ್ ಜೊತೆನೆ ಬೈ ಹಾರ್ಟ್ ಮಾಡಿದರೆ ದಟ್ ಈಸ್ ನಾಟ್ ದ ವೇ ಟು ಲರ್ನ್ ಇಟ್. ಸೊ ನೀವು ಕಾಪರ್, ಫಾರ್ ಎಕ್ಸಾಂಪಲ್ ದಿಸ್ ರಿಯಾಕ್ಷನ್ ಓನ್ಲಿ, ಕಾಪರ್
ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಆಗುತ್ತೆ. ಸೊ ಇವಾಗ ದೆನ್ ಯು ನೀಡ್ ಟು ಬ್ಯಾಲೆನ್ಸ್ ಇಟ್. ಓಕೆ, 2 ಇದೆ, ದೆನ್ ವಾಟ್ ಟು ಡೂ, ವಿ ಹ್ಯಾವ್ ಟು ಪುಟ್ 2 ಹಿಯರ್, ದೆನ್ 2. ದಿಸ್ ಇಸ್ ದ ವೇ ಟು ಲರ್ನ್ ದ ಈಕ್ವೇಷನ್. ಪ್ಲೀಸ್ ಡೋಂಟ್ by heart with the numbers. Okay, then what else? Manganese. Okay, this is done. Calcium hydroxide and carbon dioxide, whitewashing walls, so that is calcium carbonate. Then nitrogen gas reacts with hydrogen gas to form ammonia. So this reaction is here. Nitrogen gas reacts with hydrogen gas to form ammonia. Some heat is released. So this is the compound of ammonia. Then what else? Sodium oxide reacts with water to form sodium hydroxide. So sodium oxide, water, sodium hydroxide. So these are the questions. So this ends 2 mark questions. Now we'll jump to the 3 marks question. Now they're saying to a solution of 5 ml of sodium sulfate solution, if barium chloride is added. So sodium sulfate barium chloride add ಮಾಡಿದ್ರೆ ಏನಾಗುತ್ತೆ, white color precipitate form ಆಗುತ್ತೆ. This we have already seen. Then 56. Next question. 57. Okay, sorry. 57. So strips of zinc, iron, magnesium, copper are taken in 4 test tubes. So 4 test tube nalli these 4 things have been taken respectively. That means first ರಲ್ಲಿ zinc, second ರಲ್ಲಿ iron, third ನಲ್ಲಿ magnesium, fourth ನಲ್ಲಿ copper respectively. So equal amount of ferrous sulfate solution is added for all the test tubes. So in which of the test tubes chemical reaction takes place? So it's a nice question again on the reactivity series. So ಅವ್ರು ಏನು ಹೇಳ್ತಾ ಇದ್ದಾರೆ, ferrous sulfate solution na add ಮಾಡ್ತಾ ಇದ್ದಾರೆ. Then what all metal are they adding? One is zinc, another is iron, one more is iron, then magnesium, then copper. So iron can't replace itself in the reaction, so that doesn't make sense. So less reactive metal in the free state cannot replace. So more reactive metals in the free state can displace less reactive metal solution. So ಇದರಲ್ಲಿ zinc ಮತ್ತು ಮೆಗ್ನೀಷಿಯಮ್ ಫೆರಸ್ ಸಲ್ಫೇಟ್ನ ಡಿಸ್ಪ್ಲೇಸ್ ಮಾಡ್ಬೋದು. ಯಾಕೆ ಕೇಳಿದರೆ, ಟೆಲ್ ದೆಮ್ zinc and magnesium are more reactive metals than iron. Then explain with an example each for the decomposition reaction that takes place when energy supply in the form of heat, light and electricity. So thermal decomposition, photochemical and electrolytic decomposition reaction examples na ನೀವು ಮೆನ್ಷನ್ ಮಾಡಿ. Name the salt that are used for black and white photography. In the beginning we learned silver chloride and silver bromide. When it is placed in sunlight, silver ಮತ್ತೆ chlorine, silver ಮತ್ತೆ bromine separate ಆಗುತ್ತೆ. That is used for black and white photography. A solution of substance Z is used for whitewashing wall. Now this is also something that you need to pay attention, because ಆನ್ಸರ್ ಗೊತ್ತಿದ್ದು ಕೂಡ ತಪ್ಪು ಮಾಡೋ ಚಾನ್ಸಸ್ ಇದರಲ್ಲಿ ಇದೆ. ಹೇಗೆ, ಸಲ್ಯೂಷನ್ ಆಫ್ ಸಬ್ಸ್ಟೆನ್ಸ್ ಝೆಡ್ ಅಂತ ಕೇಳಿದ್ದಾರೆ. ಸೊ ಝೆಡ್ ಇಸ್ ನಾಟ್ ದ ಸಲ್ಯೂಷನ್. ಐ ಮೀನ್ CaO plus H2O ಕಂಬೈನ್ ಮಾಡಿದಾಗ CaOH ಟ್ವೈಸ್ ಆಗುತ್ತೆ. ನಾವು ದಿಸ್ ಈಸ್ ಆಕ್ವಿಯಸ್ ಫಾರ್ಮ್, ಸೊ ದಿಸ್ ಇಸ್ ದ ಸಲ್ಯೂಷನ್. ಸೊ ಅವರು ಝೆಡ್ ಕಾಂಪೌಂಡಿನ ಸಲ್ಯೂಷನ್ ಕೇಳ್ತಾ ಇದ್ದಾರೆ. ಸೊ ಝೆಡ್ ಇಸ್ ನಾಟ್ ದಿಸ್, ಝೆಡ್ ಇಸ್ ದಿಸ್. So Z is calcium oxide. So name the substance CaO. Write the molecular formula this. Write the balanced equation. Z reacts with water and it will form this, and heat is liberated. Especially exothermic reactions nalli heat bariyodu important ಆಗುತ್ತೆ. Then what type of chemical reaction takes place if iron nail immersed in copper sulfate? Why? Write balanced equation. Barium chloride, aluminum sulfate ಜೊತೆ ರಿಯಾಕ್ಟ್ ಮಾಡಿದರೆ
barium chloride reacts with aluminium sulfate, it will give aluminium chloride and barium sulfate. So this is the reaction. Then what else? Write the balanced chemical equations for the following. Calcium carbonate, if it is heated, it will give calcium oxide and carbon dioxide. This we already learned. Next is hydrogen plus chlorine will give hydrogen chloride. That is here. So hydrogen gas and chlorine gas, if it reacts with each other, it will give hydrochloric acid. Then magnesium and hydrochloric acid will give magnesium chloride and hydrogen. Magnesium hydrochloric acid, magnesium chloride and hydrogen gas. So hydrogen, usually gas liberate adre they show with upward arrow mark. In case precipitate form adre they show it with a downward arrow mark. So don't get confused if it is given like this. Then write the balanced equation. Quicklime reacted with water. Quicklime reacted with water. Zinc flakes were added to copper sulfate solution. Now zinc added to copper sulfate solution. Now zinc is more reactive than copper, so it will displace. Okay. Then where is it? Sodium chloride solution is added to silver nitrate solution. So sodium chloride, silver nitrate. So when this is added, white precipitative form, which we have already discussed. Then translate the following statements into balanced equation. Hydrogen sulfide gas. What is hydrogen sulfide gas? H2S. When it is burnt, it will give water molecule and sulfur dioxide. So sulfur dioxide gas is released. Then barium chloride reacts with aluminium sulfide. This reaction which we have seen. Then potassium metal reacts with water to give potassium hydroxide. Potassium, water, potassium hydroxide, and gives hydrogen gas. Then okay, write balanced equation for the following. Combustion of natural gas. Natural gas means methane. So methane combustion adaga carbon dioxide and water is formed. Then reaction of potassium with water, we just learned it. Potassium with water. Then reaction of iron with copper sulfate. Iron with copper sulfate. So what will happen? FeSO4 plus Cu, which we have seen anyway. Okay, so these things are done. Then explain following with chemical reaction. Oxidation ಮತ್ತೆ reduction ನೀವು explain ಮಾಡಿ. Then balanced equation. So ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು? You can, there are two sodium, so you can do it two sodium, 2 oxygen. So this is 1 oxygen, no? So you can do 2. So now there are 4 sodiums and 2 oxygens. So you can make it 4. So now 4 sodium, 2 oxygen, 2 oxygen, sorted. Then MgCl2. So 2 chlorines are there. So you have to do 2 here. So 2 hydrogen, 2 hydrogen, 2 chlorine, 2 chlorine, 1 Mg and 1 Mg. Okay. Now here let's balance oxygen. Here 3 are there, here 2 are there. Ee tara situation alli it is always safe to 3 2s are 6, 3 2s are 6. So 2 6 adaga 6 oxygen, 6 oxygens are there, 2 2s are 4, so 4. So always try to do this. If E number if it is different, multiply with the corresponding numbers. Cool. Then lead nitrate is mixed with potassium iodide solution. Like some 10th time they have asked this. Okay. Then equation bariri yav precipitation form agutte, color of the precipitate, what type of reaction is it? So double displacement reaction, because exchange of ions are happening. Then write balanced equation for the following chemical reactions. Identify. So hydrogen and oxygen will give water. Zinc sulfate copper will give copper sulfate and zinc. Zinc carbonate, okay.
Oh, I've not written these equations. I'm sorry. I'll probably try to write this in the description or something. I don't know how I missed this. Fine. I'll mention this in the description. Fine. Then give reason. Give reason. Objects made of copper loses luster when it is exposed to air. So luster andre shining capacity. So copper usually brown and shiny ಇರುತ್ತೆ. So ಏರ್ಗೆ ಎಕ್ಸ್ಪೋಸ್ ಆದಾಗ ಅದು ಶೈನಿನೆಸ್ ಹೋಗುತ್ತೆ. ವೈ ದೇ ಆರ್ ಆಸ್ಕಿಂಗ್. ಸೊ ಯೂಶ್ವಲಿ ಕಾಪರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಕ್ಯುಪ್ರಿಕ್ ಕಾಪರ್ ಕಾರ್ಬೋನೇಟ್ ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ಗ್ರೀನ್ ಕಲರ್. ಸೊ ಯೂಶ್ವಲಿ ಕಾಪರ್ ರಿಂಗ್ಸ್ ಅಥವಾ ಚೈನ್ ಹಾಕಿದಾಗ ಗ್ರೀನ್ ಕಲರ್ ಟರ್ನ್ ಆಗುತ್ತೆ, ಕರೆಕ್ಟಾ? ಸೊ ದಟ್ ಈಸ್ some form of oxidation ಅಥವಾ corrosion. So copper from brown it turns to green. Iron, we know iron is generally shining and it is metallic color, but rust ಆದಮೇಲೆ it becomes reddish and brown flakes form ಆಗುತ್ತೆ. So this is the formula for rust. This is the formula for rusting of copper. So this is silver kuda, silver becomes black color. So that is called silver sulfide. It is Ag2S. I remember in some paper they had given silver sulfide was the answer for the multiple choice. Ag2S, Ags2. So like this they had given various compounds. So brown to green, metallic color to reddish brown, silver to black color. These are the components. Then an iron nail placed in copper sulfate slowly turns brown. This anybody can tell now. So these are all the LBA questions that are mentioned. Then I'm pretty sure we have covered a lot of important reactions from the equation also. This is my first attempt to make such a video. So in a digital board nalli PDF prepare madlikke I don't have a team. So I've done this out of my own interest because ಅಷ್ಟು ಪರ್ಫೆಕ್ಟಾಗಿ ಮಾಡಿ ಪ್ರಿಪೇರ್ ಮಾಡಿ ತೋರಿಸೋದ್ರಲ್ಲಿ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಸೊ ಇಟ್ ಈಸ್ ಟೈಮ್ ಸೆನ್ಸಿಟಿವ್. ಎಕ್ಸಾಮ್ಸ್ ಆರ್ ವೆರಿ ಕ್ಲೋಸ್. ಐ ಥಾಟ್ ಐ ಶುಡ್ ಡೂ ಇಟ್ ಸೂನರ್ ದೆನ್ ಲೇಟರ್. ಐ ಹೋಪ್ ಇಟ್ ಹ್ಯಾಸ್ ಹೆಲ್ಪ್ಡ್ ಆಲ್ ಆಫ್ ಯು. ಇಫ್ ದೇರ್ ಆರ್ ಎನಿ ಸಜೆಷನ್ಸ್ ದಟ್ ಯು ನೀಡ್ ಟು ಗಿವ್ ಮೀ ಅಥವಾ if there is any feedback that you want to give me, I'm open for it. ನಾನು ನಿಮಗೆ ಕೆಳಗಡೆ ಒಂದು ಗೂಗಲ್ ಫಾರ್ಮ್ ಥರ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ದೇರ್ ಯು ಪ್ಲೇಸ್ ಆಲ್ ಯುವರ್ ಕಾಮೆಂಟ್ಸ್ ಆ್ಯಂಡ್ suggest if I need to make any changes. Thank you for watching this whole video, which is almost an hour long. Thank you for being patient. I hope this has helped you. I'll bring out other chapter videos as well. So ಇದನ್ನ ನೀವು ಪೆನ್ ಪೇಪರ್ ಜೊತೆ ಕುತ್ಕೊಂಡು ಕೇಳ್ತಾ ಬರಿತಾ ಹೋದರೆ ಇಟ್ ಈಸ್ ಮಚ್ ಈಸಿಯರ್. ಅದರ್ವೈಸ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಲಿಸನ್ ಟು ಇಟ್ ಆ್ಯಂಡ್ ಯು ವಿಲ್ ರಿಮೆಂಬರ್ ಥಿಂಗ್ಸ್. ಐ ಹೋಪ್ ಯು learned and thank you for giving me an opportunity to talk to all of you. See you in the next video.